ತಾರಮ್ಮ ಏನು ಈ ಅಂದ ಚಂದ ಹೆಂಗೆ ಹೊಗಳಲ್ಲಿ ನಾನು ನಿನ್ನ ಅಬ್ಬಾ ಆ ಹೇಳ ಒಂದ್ ಡೈಲಾಗ್ ಹೇಳೆ. ಆ ನಿನ್ನ ಕಣ್ಣು, ಸೇಮ್ ಬಾಳೆಹಣ್ಣು. ಆ ನಿನ್ನ ಕೆನ್ನೆ, ಕೆನ್ನೆ ಸೀಬೆ ಹಣ್ಣೆ, ಹಾ ಸೀಬೆ ಹಣ್ಣೆ. ಹಾ ಆ ನಿಮ್ಮ ಹಲ್ಲು, ಸೇಮ್ ಜಲ್ಲಿ ಕಲ್ಲು. ಹೇಯ್ ಏನು ಅಲ್ಲ ಪ್ರಾಸಕ್ಕೆ ಏನ್ ಬಂದು ಹೇಳ್ಬಿಟ್ಟೆ ನಾನು. ಬಟ್ ಬಿಡಮ್ಮ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಅಮ್ಮ. ಐನು ಬಹಳ ಖುಷಿ ಆಗೋಯ್ತು. ಯಾ ಹಾ ಸೊ ಖುಷಿಲಿ ಏನಿಲ್ವಾ? ನಮ್ ಡೈಲಾಗು ಹೌದು. ನಿನ್ನೆ ಏನೋ ಹಂಗೆ ಎಸ್ಕೇಪ್ ಆಗ್ಬಿಟ್ರಿ, ಇವತ್ತು ಅದ್ ನಾನ್ ಹೇಳ್ಬೇಕು ಮನೆ. ಅಲ್ಲ. ನಿನ್ನೆ ಏನೋ ಎಸ್ಕೇಪ್ ಆಗ್ಬಿಟ್ಟಿರಿ, ಇವತ್ತೇನಿಲ್ವಾ ಖುಷಿ? ಅಮ್ಮ ಯಾಕೋ ನಮ್ಗೆ ನನ್ನ ಕೇಳಿ ಹೇಳ್ತೀನಿ. ಅಯ್ಯೋ 4 ವರ್ಷದಿಂದ ಕಾಯ್ತಾ ಇದ್ದೀನಿ, ಸಿಕ್ಕಿಲ್ಲ. ಹೌದಾ? ನಿಮಗೆ 2 ದಿನಕ್ಕ ಬನ್ನಿ. ಹೌದು. ಏನೇ ಇದು ರೇಮು? ವೆರಿ ನನ್ ದುಃಖ ಬ್ಯಾಡ್. ಹೇಳ್ಕೊಂಡ್ರೆ 4 ಎಪಿಸೋಡ್ ಆಗುತ್ತೆ. ಅಲ್ಬೇಡ ಅಲ್ಬೇಡ, ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು ರೇಮು. ಬೇಡಮ್ಮ, ನಾವು ಮಜಾ ಟಾಕೀಸ್ ಅಲ್ಲಿ ಇದೀವಿ. ಏನಂದ್ರೆ ನೀನು ದುಃಖ ಹೇಳಿದ್ರೆ 4 ಎಪಿಸೋಡ್ ಆಗುತ್ತೆ. ನಿನ್ನ ಕಡಿದ್ರೆ 4 ಏರಿಯಾಗ ಐತ್ಯಾ? ಏಯ್ How are you, Tarama? How are you, Mr. Lokesh? Very good. How are you, audience? How are you, noise pollution? ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ತರಮ್ಮ, ನಿನ್ನೆ ನಮ್ಮ ಮಜಾ ಟಾಕೀಸ್ ಅಲ್ಲಿ KCC ಪ್ಲೇಯರ್ಸ್ ಎಲ್ಲ ಬಂದಿದ್ರು. ಕರೆಕ್ಟ್. ಇವಾಗ ಇರೋದು ಕೇವಲ 1 ದಿನ. ನಾಳೆಯಿಂದ KCC ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅದ್ಧೂರಿಯಾಗಿ ಶುರು ಆಗ್ತಾ ಇದೆ. ಸೂಪರ್. ಸೊ ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ಯಾವ್ಯಾವ ರೀತಿ ಪ್ರಿಪರೇಷನ್ ಆಗಿದ್ದಾರೆ, ಯಾವ್ಯಾವ ರೀತಿ ಸ್ಟ್ರಾಟಜಿಗಳು ಮಾಡಿದ್ದಾರೆ, ಮ್ಯಾಚ್ ನ ಯಾವ ರೀತಿ ಗೆಲ್ಬೇಕು ಅಂತ ಏನೇನು ಪ್ಲಾನ್ ಗಳು ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ KCC ಪ್ಲೇಯರ್ಸ್ ಬಂದಿದ್ದಾರೆ. ಅವ್ರನ್ನ ಕರ್ಸೋಣ, ಮಾತಾಡ್ಸೋಣ, ಕ್ರಿಕೆಟ್ ಆಡ್ತಾರ, ಫುಟ್ಬಾಲ್ ಆಡ್ತಾರ, ಎಲ್ಲ ನೋಡ್ಬಿಡೋಣ. ಯಾ ಸೊ ಪ್ಲೀಸ್ ವೆಲ್ಕಮ್ KCC ಈ ವರ್ಷದ ಸೀಸನ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ಲೇಯರ್ಸ್ ಅಂಡ್ ನಮ್ಮ ಪ್ರೀತಿಯ ಆರ್ಟಿಸ್ಟ್ ಗಳು ನಿರೂಪ್ ಭಂಡಾರಿ, ಪ್ರತಾಪ್, ಅರುಗೌಡ, ರಾಜೀವ್, ರವಿಚೇತನ್ ಅಂಡ್ ಶರತ್. ನಮ್ಮ KCC ಅಲ್ಲಿ ಭಾಗವಹಿಸ್ತಾ ಇರುವಂತ ಎಲ್ಲ ನಮ್ಮ ಆರ್ಟಿಸ್ಟ್ ಗಳೆಲ್ಲ ಬಂದಿದ್ದಾರೆ. ಬಹಳ ಖುಷಿ ಆಗ್ತದೆ. ವೆಲ್ಕಮ್ ಟು ಮಜಾ ಟಾಕೀಸ್ ಅಪ್ಪ. ಇವರೆಲ್ಲ 2 ದಿನ ಎಷ್ಟು ಕಷ್ಟಪಟ್ಟು ಆಡ್ತಾರೆ, ಅದೆಲ್ಲ ನಾವು ನೋಡ್ಕೊಂಡು ಲಾಸ್ಟ್ ಅಲ್ಲಿ ಸ್ಟೇಜ್ ಮೇಲೆ ಇವ್ರಿಗೆ ಅವಾರ್ಡ್ ಕೊಡೋದು ಅವೆಲ್ಲ ನಾವು ಮಾಡ್ತೀವಿ. ಸೊ KCC ಒಂದು ದೊಡ್ಡ ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡಿದೀವಿ. ಸೊ ಹಾಗಾಗಿ ನಾವು ಪಾರ್ಟ್ ಆಫ್ KCC ಇರೋದ್ರಿಂದ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಅಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್. ಬಟ್ ನೀವು ಇಷ್ಟು ಜನ ಬಂದಿದ್ದು ಬಹಳ ಖುಷಿ ಆಯ್ತು. ಅಫ್ಕೋರ್ಸ್ ಇವಾಗ ನಿನ್ನೆ 5 ಜನ ಇಲ್ಲಿಗೆ ಬಂದಿದ್ರು. ಇವಾಗ ನಾವು 6 ಜನ, ನೀವು 6 ಜನ ಇದ್ದೀರಾ. ಸೇಮ್ ಡ್ರಿಲ್, ಒಂದ್ ಸಾಂಗ್ ಹಾಕ್ತೀನಿ, ಟೋಕನ್ ನಂಬರ್ಗಳು ಕೊಡ್ತೀನಿ. ಅವ್ರವ್ರು ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಬಂದು ಕೂತ್ಕೋಬೇಕು. ಓಕೆ ಓಕೆ. ಟೋಕನ್ ನಂಬರ್ 1 2 3 4 5 6 ಓಕೆನಾ? ಓಕೆ. ರಾಜೀವ 6, ನೀನ್ 5 ಹೋಗುತ್ತೆ. ಬನ್ನಿ, ರೆಡಿ, ಮ್ಯೂಸಿಕ್.
ಸುಧಾರಿಸ್ಕೊಳ್ಳಿ, ಎಲ್ಲ ಸುಧಾರಿಸ್ಕೊಳ್ಳಿ. ಇಲ್ಲಿ ಮೇಲೆ ಕುತ್ಕೊಂಡ್ಬಿಡ ಅಲ್ಲ, ಹಂಗೆ. ಎಲ್ಲರಿಗೂ ಸ್ವಾಗತ ಮಜಾ ಟಾಕೀಸ್ಗೆ. ಥ್ಯಾಂಕ್ ಯು ಸರ್. ಹೇಗ್ ನಡೀತಾ ಇದೆ ತಯಾರಿ? ಸೂಪರ್. ಹಿಂದಿ ಸಖತ ಚಿಂದಿನ. ಓಕೆ, ಇವಾಗ ನೀವು ಯಾವ್ಯಾವ ಟೀಮ್ ಅಲ್ಲಿ ಆಡ್ತಾ ಇದ್ದೀರಾ? ನಿಮ್ಮ ಕ್ಯಾಪ್ಟನ್ ಯಾರು? ನಿಮ್ಮ ಜೊತೆ ಆಡ್ತಿರೋ ಅಂತ ನಮ್ಮ ಸ್ಟಾರ್ ಪ್ಲೇಯರ್ ಯಾರು? ಆಮೇಲೆ ನಿಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ ದಯವಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನಾನು ಈ ಸಲ ಹೊಯ್ಸಳ ಈಗಲ್ಸ್ ಆಡ್ತಾ ಇದ್ದೀನಿ. ಸೊ ನಮ್ಮ ಟೀಮ್ ಓನರು ಜಾಕ್ ಮಂಜು ಅವರು, ಮತ್ತೆ ಉಪ್ಪಿ ಸರ್ ನಮ್ಮ ಸ್ಟಾರ್ ಕ್ಯಾಪ್ಟನ್, ಗಿಬ್ಸ್ ಹರ್ಷಲ್ ಗಿಬ್ಸ್ ಅವರು ನಮ್ಮ ಟೀಮಲ್ಲಿ ಆಡ್ತಾ ಇದ್ದಾರೆ. ಸೂಪರ್. ನಿರೂಪ್, ನಾನು ಈ ಸಲ ಒಡೆಯರ್ ಚಾರ್ಜರ್ಸ್ ಆಡ್ತಾ ಇದ್ದೀನಿ. ಆಮೇಲೆ ಸ್ಟಾರ್ ಪ್ಲೇಯರ್ ಗಣೇಶ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಇಂಟರ್ನ್ಯಾಷನಲ್ ಪ್ಲೇಯರ್ ನಮ್ಮ ಟೀಮ್ ಅಲ್ಲಿ ತಿಲಕ್ ರತ್ನ ದಿಲ್ಶನ್ ಅವರು. ಸೂಪರ್. ದಿಲ್ಸ್ಕೂಪ್. ಪ್ರತಾಪ. ನಾನು ಒಡೆಯರ್ ಚಾರ್ಜರ್ಸ್ ಕಾಡ್ತಾ ಇದ್ದೀನಿ. ಸೇಮ್ ವಿ ಬೋತ್ ರೆಪ್ರೆಸೆಂಟಿಂಗ್ ಸೇಮ್ ಟೀಮ್. ಅರು. ನಾನು ಕಿಟಪ ಸರ್ ಟೀಮ್ ಆಡ್ತಾ ಇದ್ದೀನಿ. ನಮ್ಮ ಸ್ಟಾರ್ ಪ್ಲೇಯರ್ ಬಂದು ಶಿವಣ್ಣ ಅವರು, ಅಂಡ್ ಇಂಟರ್ನ್ಯಾಷನಲ್ ಪ್ಲೇಯರ್ ಬಂದು ಆಡಮ್ ಗಿಲ್ಕ್ರಿಸ್ಟ್. ವಾವ್, ಸೂಪರ್. ರಾಜೀವ. ನಾನು ರಾಷ್ಟ್ರಕೂಟ ಪ್ಯಾಂಥರ್ಸ್ ಆಡ್ತಾ ಇದ್ದೀನಿ. ನಮ್ಮ ಸ್ಟಾರ್ ಪ್ಲೇಯರ್ ಬಂದು ರಾಕಿಂಗ್ ಸ್ಟಾರ್ ಯಶ್. ನಮ್ಮ ಟೀಮ್ ಓನರ್ ಬಂದು ಹೊಂಬಾಳೆ ಫಿಲ್ಮ್ಸ್ ಕಾರ್ತಿಕ್ ಅವರು. ಮತ್ತೆ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ ಬಂದು ಉವೈಶಾ ಫ್ರಮ್ ಇಂಗ್ಲೆಂಡ್. ಶರತ. ನಾನು ಇವನು ಒಂದೇ ಟೀಮ್. ಒಂದೇ ಟೀಮಾ? ವೆರಿ ಗುಡ್. ಸೂಪರ್. ಅಪ್ಪ, ಪ್ರಾಕ್ಟೀಸ್ ಹೆಂಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಬೆಳಗ್ಗೆ 6:00 ಶುರು ಮಾಡ್ತೀವಿ. ನೀನ್ ಯಾಕೆ ಸೀರಿಯಸ್ ಆಗಿದ್ಯಾ? ಮಜಾ ಟಾಕೀಸ್ ಬಂದ್ರೆ ಬೆಳಗ್ಗೆ 6:00 ಶುರು ಮಾಡ್ತೀವಿ. ಸೊ ವಾರ್ಮ್ ಅಪ್ ಆಗುತ್ತೆ, ನೆಟ್ಸ್ ಪ್ರಾಕ್ಟೀಸ್ ಆಗುತ್ತೆ. ಅರೌಂಡ್ 9:30 ವಿಲ್ ವೈಂಡ್ ಅಪ್. ಪ್ರಾಕ್ಟೀಸ್ ನ ಎಲ್ಲಾನು ಹೇಳ್ಕೊಡಕ್ ಆಗಲ್ಲ, ಎಲ್ಲ ಹೇಳ್ಬಾರ್ದು. ಅದಕ್ಕೆ ನಾನು ಒಂದೊಳ್ಳೆ ಪ್ರಶಸ್ತಿ ಕೊಟ್ಟಿದ್ದೆ, ಕೇಳಿ. ಜೀವನದಲ್ಲಿ KCC ಫಸ್ಟ್ ಅಲ್ಲಿ ಜೀವನದಲ್ಲಿ ಮರೆಯಕ್ಕಾಗಲ್ಲ. ರಾತ್ರಿ ಕನ್ಸಲ್ ಇವನೇ ಬರ್ತಾನೆ. ಏನ್ ಕೊಟ್ಟ ಚೇತನ್? ಬರಲ್ಲ. ಒಂದ್ ಎಳ್ನೀರು ಮೇಲೊಂದು ಹೂವ, 5 ಬಾಲು 5 6 ಹೊಡ್ಸ್ಕೊಂಡಿದ್ದು. ಅಪ್ಪ ಬೌಲಿಂಗ್ ಚೆನ್ನಾಗ್ ಮಾಡ್ದ, ಸ್ಟ್ರಾಂಗ್ ಪ್ಲೇಯರ್ ಇದ್ದಿದ್ದು. ಆ ಕಡೆಗೆ 5 ಬಾಲ್ ಹಾಕ್ಬಿಟ್ಟು 5 6 ಹೊಡ್ಸ್ಕೊಂಡ. ಅದಕ್ಕೆ ನಾವು 5-6 ಚೇತನ್ ಅಂತ ಹೆಸರಿಟ್ವಿ. ಅವ್ರು ನನ್ನ ಮರ್ಯಾದೆ. ನಾವು ಇನ್ನೊಂದು 3rd ಓವರ್ ಕ್ರೂಷಿಯಲ್ ಓವರ್ ಮಾಡಿದ್ದಕ್ಕೆ ನಾವು ವಿಜಯನಗರ ಪ್ಯಾಟ್ರಿಯಾಟ್ಸ್ ವಿ ಆರ್ ದ ವಿನ್ನಿಂಗ್ ಟೀಮ್ ಲಾಸ್ಟ್ ಇಯರ್. ಇನ್ನೂ ಬಿಟ್ಟಿಲ್ಲ. ಸೂಪರ್. ನಿರೂಪ್, ಹೌಸ್ ದ ಪ್ರಿಪರೇಷನ್? ಚೆನ್ನಾಗಿ ನಡೀತಾ ಇದೆ. ಪ್ರಾಕ್ಟೀಸ್ ಮ್ಯಾಚಸ್ ಆಡ್ತಾ ಇದೀವಿ ಈಗ. ಈ ಸಲ ಜಾಸ್ತಿ ಸೀರಿಯಸ್ ಆಗಿದ್ದಾರೆ ಎಲ್ಲರೂ ಕ್ರಿಕೆಟ್ ಬಗ್ಗೆ. ಬಿಕಾಸ್ ಜನರು ಮುಂದೆ ಆಡ್ತಾ ಇರ್ತೀವಿ. ಇವಾಗ ದೊಡ್ಡ ಕ್ರೌಡ್, ದುಡ್ಡು ಕೊಟ್ಟು ಬಂದಿರ್ತಾರೆ. ಸೊ ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ಬೈಕೊಂಡು ಹೋಗ್ತಾರೆ. ವೆರಿ ಗುಡ್. ಆದ್ರೆ ತಾವು ಕಳೆದ KCCಲಿ ಬ್ಯಾಟಿಂಗ್ ಆಡ್ಬೇಕಾದ್ರೆ ಫಸ್ಟ್ ಬಾಲ್ ನಿಮ್ ಅಣ್ಣ ಮಾಡಿದಕ್ಕೆ ಬೋಲ್ಡ್ ಆದ್ರಲ್ಲ, ಇದು ನ್ಯಾಯನಾ? ಇದು ಧರ್ಮನಾ? ಇದು ನೀತಿನಾ? ಇಲ್ಲ, ಆಕ್ಚುಲಿ ಏನಾಗಿತ್ತು ಅಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ನಾನು 1 ಬಾಲ್ ಆಡದೆ 0 ಔಟ್ ಆಗಿದೆ. ಸುದೀಪ್ ಸರ್ ಜೊತೆ ರನ್ ಔಟ್ ಆಗಿದೆ. ಸೊ ಸೆಕೆಂಡ್ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ಬೇಕು ಅಂತ ಅನ್ಕೊಂಡಿದ್ದೆ. 44-5 ಏನೋ ಇದ್ವಿ ನಮ್ ಟೀಮ್. 80 ಚೇಸ್ ಮಾಡ್ತಾ ಇದ್ವಿ. ಅಂಡ್ ನಾನ್ ಬಂದೆ ಅಂತ ಮೋಸ್ಟ್ಲಿ ಅನೂಪ್ ಬೌಲಿಂಗ್ ಕೊಟ್ರು. ನಾನ್ ಹೆಂಗ್ ಆಡ್ತೀನಿ ಅಂತ ಗೊತ್ತಿರುತ್ತೆ ಅಂತ. ನಂಗೆ ಅವ್ನ್ ಹೇಗ್ ಬೌಲಿಂಗ್ ಮಾಡ್ತಾನೆ ಅಂತ ಗೊತ್ತು. ಅವ್ನ್ ಮೆತ್ತಗ್ ಬಂದ್ಬಿಟ್ಟು ಫಾಸ್ಟ್ ಆಗಿ ಕೈ ತಿರುಗಿಸ್ಬಿಡ್ತಾನೆ. ಸೊ ನಾನ್ ಫಾಸ್ಟ್ ಆಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅವನ್ಗೆ ಬೌಲಿಂಗ್ ಹಾಕ್ಬಿಟ್ಟು ಕೈ ನೋವು ಬಂದ್ಬಿಟ್ಟು ತಿರುಗ್ಸಕ್ ಆಗ್ತಾ ಇರ್ಲಿಲ್ಲ ಅಂತ. ಅವ್ನ್ ಸ್ಲೋ ಆಗಿ ಆಗ್ತಾ. ನಾನು ಆಡಾದ್ಮೇಲೆ ಬಾಲ್ ಬಂದು ವಿಕೆಟ್ ಹೊಡಿತು. ಬ್ಯಾಟ್ ಬೀಸ್ ಆದ್ಮೇಲೆ ಪಾಪ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿರೋದು. ಕರೆಕ್ಟ್. ಅಲ್ಲ, ಶೂಟಿಂಗ್ ಮಾಡ್ಬೇಕಾದ್ರೆ ಇಂಜುರಿ, ಆಮೇಲೆ ಕ್ರಿಕೆಟ್ ಆಡ್ಬೇಕಾದ್ರೂ ಇಂಜುರಿ. ಯಾಕಿದು? ಏನೋ ಇನ್ವಾಲ್ವ್ಮೆಂಟ್ ಸುಜಾ. ಇಲ್ಲ, ಆಕ್ಚುಲಿ ಸಿಂಪಲ್ ವಿಷಯದಲ್ಲೂ ಇಂಜುರಿ ಆಗುತ್ತೆ. ಅಂದ್ರೆ ಥ್ರೋ ಕಲೆಕ್ಟ್ ಮಾಡ್ತಾ ಇರ್ತೀನಿ, ಬಂದ್ಬಿಟ್ಟು ಫ್ರಾಕ್ಚರ್ ಆಗುತ್ತೆ ಬೆರಳು. ಸೊ ಆಮೇಲೆ ಫ್ರಾಕ್ಚರ್ ಆಗುತ್ತೆ. ಬಾಲ್ ಥ್ರೋ ಮಾಡ್ತಾರೆ. ಹಂಗೆ. ಸೊ ಕ್ಯಾಚ್ ಮಾಡ್ಬೇಕಾದ್ರೆ ಸಿಂಪಲ್ ಅಂದ್ರೆ ಎಷ್ಟೋ ಸಲ ಮಾಡಿರ್ತೀವಿ, ಅದು ಏನೋ ಒಂದ್ ಜಾಗ ಕೊಡದ್ಬಿಟ್ಟು ಫ್ರಾಕ್ಚರ್ ಆಗುತ್ತೆ. ಅಲ್ಲ, ಆಕ್ಚುಲಿ ನೆಕ್ಸ್ಟ್ ಕ್ರಿಕೆಟ್ ಆಡಕ್ ಹೋಗಕ್ ಮುಂಚೆ ಒಂದ್ ನಿಂಬೆಹಣ್ಣು ನಿವಾಳಿಸ್ಬಿಟ್ಟು ಆಕ್ಚುಲಿ ಎಲ್ಲ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಶೂಟಿಂಗ್ ಅಲ್ಲಿ ರಿಸ್ಟ್ ಫ್ರಾಕ್ಚರ್ ಆದ್ಮೇಲೆ ಎಲ್ಲ ಮಾಡಿದ್ದಾರೆ, ಆದ್ರೂನು ವರ್ಕೌಟ್ ಆಗಿಲ್ಲ. ಮೋಸ್ಟ್ಲಿ ಒಂದ್ ಸ್ವಲ್ಪ ಗಜ ನಿಂಬೆ ಮಾಡ್ಬೇಕು ಅನ್ಸುತ್ತೆ. ಐ ಥಿಂಕ್ ಸೊ. ಚಕೋತ ಹಣ್ಣಲ್ಲಿ ಒಂದ್ ಸ್ವಲ್ಪ ಮಾಡಿದ್ರೆ ಸರಿ ಹೋಗ್ಬೋದೇನೋ. ಪ್ರತಾಪ, ಈ ಜನ ಎಲ್ಲ ತಮ್ಮನ್ನ ಕಿಚ್ಚ ಸುದೀಪ್ ಅಂತ ಅನ್ಕೊಂಡಿದ್ರಂತಲ್ಲ, ಏನ್ ಆ ಸಿಚುವೇಶನ್? ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫಸ್ಟ್ ಮ್ಯಾಚ್ ಇತ್ತು ನಮ್ದು ಚೆನ್ನೈ ಮೇಲೆ. ಸೊ ಏನಾಯ್ತು, ಗ್ರೌಂಡ್ ಎಂಟ್ರಿ ಇದು CCL ಅಲ್ಲಿ. ಸೊ ಜೋರಾಗಿ ಎಲ್ರು ಕೂಗಕ್ ಶುರು ಮಾಡಿದ್ರು. ನನ್ಗೆ ಎಷ್ಟು ಜನ ಫ್ಯಾನ್ಸ್ ಯಾವಾಗ ಆದ್ರು ಅಂತ ನಾನು ಸೆಕೆಂಡ್ ನೋಡಿದೆ. ಬಟ್ ಏನಕ್ಕೆ ನಂದು ಸುದೀಪ್ ಸರ್ದು ಸಿಮಿಲರ್ ಹೇರ್ ಸ್ಟೈಲ್ ಇತ್ತು. ಎಲ್ರು ಆಮೇಲೆ ತಿರುಗ್ಬಿಟ್ಟು ನಾನು ಹಿಂಗೆ ಅಂದಾಗ
ಆಮೇಲೆ ಗೊತ್ತಾಗ್ ಕಿಚ್ಚ ಅಂತ ಕನ್ಫ್ಯೂಸ್ ಆಗ್ಬಿಟ್ರು ಎಲ್ಲ. ಕಿಚ್ಚ ಅಂದಾಗ ನಾನು ಆಮೇಲೆ ಹಿಂಗೆ ನಂಬರ್ ತೋರಿಸ್ಬಿಟ್ಟು ಇಲ್ಲ ನಾನು ಕಿಚ್ಚ ಅಲ್ಲ ಪ್ರತಾಪು ಅಂತ. ಸೊ ದಟ್ ವಾಸ್ ಒಂಥರ ಕಾಂಪ್ಲಿಮೆಂಟ್ ಅಂತಾನು ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಓಕೆ ಬಹುಶಃ ಇನ್ನೊಂದ್ 2-3 ವರ್ಷಕ್ಕೆ ಆತರ ಜನ ವೆರಿ ಗುಡ್. ಮಿಸ್ಟರ್ ಅರುಗೌಡ ಅವರೇ, ತಮಗೆ ಲಾಸ್ಟ್ KCC ಅಲ್ಲಿ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅಂದ್ರೆ ಯಾವುದು? ಶಿವಣ್ಣ ಸರ್ ಟೀಮ್ ಅಲ್ಲಿ ಆಡಿದ್ದು ಮ್ಯಾಚ್ ನಡೀತಾ ಇತ್ತು. ಅಫ್ಕೋರ್ಸ್ ಗೊತ್ತಿರೋಂಗೆ ಶಿವಣ್ಣ ಸರ್ ಎಷ್ಟು ಎನರ್ಜೆಟಿಕ್, ಫುಲ್ ಗ್ರೌಂಡ್ ಎಲ್ಲ ಓಡಾಡ್ತಿದ್ರು. ಡಗೌಟ್ ಅಲ್ಲಿ ಕೂತಿದ್ವಿ ನಾವು, ಸಿಕ್ಕಾಪಟ್ಟೆ ಬಿಸ್ಲು ಮಧ್ಯಾಹ್ನ, ನಾವೆಲ್ಲ ಒಳಗಡೆ ಕೂತಿದ್ವಿ. ಅಲ್ಲಿ ಒಂದು ಐಸ್ ಬಾಕ್ಸ್ ಬರುತ್ತೆ, ಈಚೆ ಕಡೆ ಕುತ್ಕೊಂಡಿದ್ದಾರೆ. ಅಣ್ಣ ಬಿಸ್ಲು ಬೀಳ್ತಾ ಇದೆ, ಒಳಗಡೆ ಕುತ್ಕೊಳ್ಳಿ ಅಣ್ಣ. ಬಿಸ್ಲು ಬಿದ್ರೇನೆ ಮಾಸ್ಕ್ ಬರೋದು, ಬಾರೋ ಈಚೆ ಹಂಗ ಅಂದಿದೆ. ಸೆಕೆಂಡ್ 5 ಜನ ಕೂತಿದ್ರಲ್ಲ ಅಲ್ಲೇ ಗ್ರೌಂಡ್ ಅಲ್ಲಿ ಕೂತ್ಕೊಂಡ್ರಲ್ಲ. ಸೂಪರ್. ರಾಜೀವ, ನಿನಗೆ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ KCC ಅಲ್ಲಿ ಯಾವ್ದಪ್ಪ? ಇಡೀ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಎಲ್ಲ ಒಂದು 50, 60, 80 ಹೊಡೆದೆ. ಬಟ್ ಸೀರಿಯಸ್ ಮ್ಯಾಚ್ ಶುರು ಆದಾಗ ಇಡೀ ಟೂರ್ನಮೆಂಟ್ ಆಡಿದೆ 4 ಬಾಲ್. ಫಸ್ಟ್ 2 ಬಾಲ್, ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ 4, ಥರ್ಡ್ ಬಾಲ್ ಔಟ್. ಸೆಕೆಂಡ್ ಮ್ಯಾಚ್ ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ ಔಟ್. 5 ಬಾಲ್ ಆಯ್ತು. ಸ್ಟಾರ್ ಪ್ಲೇಯರ್ CCL ಅಲ್ಲಿ. ಅದೇ ಪ್ರಾಕ್ಟೀಸ್ ಅಲ್ಲಿ ಆಡಿದ್ದೀನಲ್ಲ, ಪ್ರಾಕ್ಟೀಸ್ ಅಲ್ಲೆಲ್ಲ ಆಗೋಯ್ತು. ಒಮ್ಮೆ ಯಾಕೆ ಮ್ಯಾಚ್ ಅಲ್ಲಿ ಅಂತ ಅವನು ಪ್ರಾಕ್ಟೀಸ್ ಅಲ್ಲಿ ಆಡಿದ್ದೀನಲ್ಲ, ಜನ ಊಟಲ್ಲಿ ನೋಡ್ಕೋತಾರೆ ಅನ್ಕೊಂಡ್ಬಿಟ್ಟು ನಾನು. ವಿಕೆಟ್ ತೆಗ್ದು ಚೇತನ್ ಅದು ಮೂರನೇ ಬಾಲ್ ನನ್ನ ಬೌಲಿಂಗ್ ಔಟ್ ಆಗಿದ್ದು. ಅದು ಒಂದು ವಿಕೆಟ್ ಕ್ಯಾಚ್ ಇರ್ತಿದ್ವಿ ಇವನು. CCL ಅಲ್ಲಿ 30 ಬಾಲ್ಗೆ ಸೆಂಚುರಿ ಹೊಡೆದಿದ್ದಲ್ಲ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೂಪರ್. ಅದು ಲೈಫ್ ಟೈಮ್ ಅಲ್ಲಿ ಹೇಳ್ಕೊಳಕ್ ಆಗಲ್ಲ, ಅದನ್ನ ಅನುಭವಿಸ್ಬೇಕಷ್ಟೇನೆ. ಇಟ್ ವಾಸ್ ಅನ್ ಆಸ್ಪಿಷಿಯಸ್ ಡೇ ನನಗೆ. ಅದು ಮತ್ತೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಐ ಕ್ಯಾರಿ ಇಟ್ ಟಿಲ್ ಮೈ ಡೆತ್. ಯಾಕಂದ್ರೆ 30 ಬಾಲ್ಸ್ ಅಲ್ಲಿ 100 ಹೊಡೆದಿದ್ದು ವಿತ್ ಅನ್ ಇಂಜುರಿ. ಅದ್ರಿಂದ 20 ದಿವಸದ ಹಿಂದ್ಗಡೆ RX ಸೂರಿ ಶೂಟಿಂಗ್ ಮಾಡ್ಬೇಕಾದ್ರೆ ನನ್ ಮಿನಸ್ಕಲ್ ಟೇರ್ ಆಗೋಯ್ತು. 20 ದಿವಸಕ್ಕೆ ನನ್ನನ್ನ ರೆಡಿ ಮಾಡಿದ್ರು ರಮಾಕಾಂತ್ ಅಂತ ನನ್ನ ಫಿಸಿಯೋ. 20 ದಿವಸ ರೆಡಿ ಮಾಡಿದ್ಮೇಲೆ ಅದೇ ಗ್ರೌಂಡ್ ಇಂದ ಹೊರಗೆ ಹೊಡೆದಿದ್ದು ಮೊದಲನೇ ನಾರ್ಮಲ್ ನಾನ್ ಕ್ರಿಕೆಟರ್ ಅಂದ್ರೆ ನಾನು ಬಾಲ್ ನ ಗ್ರೌಂಡ್ ಇಂದ ಹೊರಗಡೆ ಹೊಡೆದೆ. ಅದು ಬಿಟ್ಟು 30 ಬಾಲಿಗೆ 100 ಹೊಡೆದೆ. ಅದ್ರಲ್ಲಿ 16 6 ಇತ್ತು. ಅದು ನನ್ನ ಗ್ರೇಟ್ ಅಚೀವ್ಮೆಂಟ್. ಆದ್ರೆ ಈ ಸೆಂಚುರಿ ಹೊಡಿಯೋದಕ್ಕೆ ನಿಂಗೆ ಯಾರೋ ಒಬ್ರು ಹೆಲ್ಪ್ ಮಾಡಿದ್ರಲ್ಲ, ಯಾರು? ವೈಜಾಗ್ ಅಲ್ಲಿ ಯಾರೋ ನಿನ್ಗೆ ಸಿಕ್ಕಾಪಟ್ಟೆ ಟಿಪ್ಸ್ ಕೊಟ್ರು, ನೆನ್ಪಿದ್ಯಾ? ವೈಜಾಗ್ ಅಲ್ಲಿ ನಾ ಇದನ್ನ ಹೇಳಲೇಬೇಕು. ಹಿಂದಿನ ದಿನ ಮ್ಯಾಚ್ ಅಲ್ಲಿ ನಾವು ಒಂದು ಸ್ಮಾಲ್ ಪಾರ್ಟಿ ಗೆಟ್ ಟುಗೆದರ್ ಅಲ್ಲಿ ಸೇರಿದ್ವಿ. ನನ್ನ ಪಕ್ಕ ಯಾರೋ ಒಬ್ರು ಕೂತಿರ್ತಾರೆ. ನೆಕ್ಸ್ಟ್ ದಿನ ನಮ್ಗೆ ಅವ್ರ ಮೇಲೆ ಮ್ಯಾಚ್, ಇಂಪಾರ್ಟೆಂಟ್ ಮ್ಯಾಚ್. ಆ ಮ್ಯಾಚ್ ಗೆದ್ರೆ ನಾವು ಫೈನಲ್ಸ್. ಸೊ ನಾವು ಮ್ಯಾಚ್ ನೋಡ್ತಾ ಇರ್ತೀವಿ. ಅವ್ರದ್ದು ಮ್ಯಾಚ್ ಇವತ್ತು ನಡೀತಾ ಇದೆ. ಪಕ್ಕದಲ್ಲಿ ಕೂತವ್ರು ಹೇಳ್ತಾರೆ, ಬಿಡ ರಾಜೀವ, ಇದೆಲ್ಲ ಏನಿಲ್ಲ, ನಾಳೆ ಏನೋ ಒಂದಿದೆ, ನಿನ್ಗೆ ಮಾಡ್ತೀಯಾ ಬಿಡ ಅಂದ್ರು. ಇಲ್ಲ ಭಯ, ಇದು ಹೆಂಗಾಗುತ್ತೆ ಗೊತ್ತಿಲ್ಲ, ಸ್ವಲ್ಪ ಆಡ್ಲೇಬೇಕು ನಾಳೆ, ಹಂಗೆ ಹಿಂಗೆ ಅಂತ. ಆ ಮ್ಯಾಚ್ ಅಲ್ಲಿ ನಾನು 64 ಬಾಲ್ಸ್ಗೆ 154 ಹೊಡೆದೆ. ಹಿಂದಿನ ದಿನನೇ ಗೆಸ್ಟ್ ಮಾಡಿದ್ದು ಸುಜಾ ನನ್ನ ಪಕ್ಕನ ಇದ್ದಿದ್ದು. ಗ್ರೇಟ್ ಸುಜಾ. ಫುಲ್ ಟೆನ್ಷನ್ ಅಲ್ಲಿ ಇದ್ದ. ಅವಾಗ ಹೇಳಿದೆ ಟೆನ್ಷನ್ ತಗೋಬೇಡ ಕಣೋ ಅಂತ. ಅವಾಗ ಬೇರೆ ನಾನು ಆಕ್ಚುಲಿ ಏನಂದ್ರೆ ಸ್ಟುಡಿಯೋ ಪ್ರೆಸೆಂಟರ್ ಅವಾಗ. ಫೇಸ್ ನಮ್ಗೆ ಅವರೇ ಫೇಸ್ ಇದ್ದು. ಕನ್ನಡದ ಒಂದು ಪ್ರೆಸೆಂಟೇಶನ್ ಏನಿತ್ತು, ಆ ಒಂದು ಜವಾಬ್ದಾರಿ ನನಗ್ ಕೊಟ್ಟಿದ್ರು. ಸೊ ಹಾಗಾಗಿ ಎಲ್ಲ ಹುಡುಗರಲ್ಲಿದ್ರೆ ಇವ್ನು ಫುಲ್ ಹಿಂಗಿಂಗ್ ಅಂತ, ಟೆನ್ಷನ್ ತಗೋಬೇಡ ಮಗ, ಆಡು ಸುಮ್ನೆ ಕಾನ್ಸಂಟ್ರೇಟ್, ಏನೇ ಸೌಂಡ್ ಬಂದ್ರು ಸುಮ್ನೆ ನಿನ್ನ ಈ ಫೇವ್ರೇಟ್ ಸಾಂಗ್ ಯಾವ್ದು ಅದನ್ನ ಗುನುಕೊಂಡು ಆಡ್ತಾ ಇರು ಅಂತಂದೆ. ಥ್ಯಾಂಕ್ ಯು ಭಯ ಅಂದ. ನೆಕ್ಸ್ಟ್ ಡೇ 150. ಥ್ಯಾಂಕ್ ಯು ಸುಜಾ, ಥ್ಯಾಂಕ್ ಯು. ಶರತ್, ಈ ಕ್ರೂಷಿಯಲ್ ಸಿಚುವೇಶನ್ ಯಾವ್ದಾದ್ರು ಫನ್ನಿಯಾಗಿ ಟರ್ನ್ ಆಗಿದ್ಯಾ ನಿಮ್ಮ ಕೆರಿಯರ್ ಅಲ್ಲಿ? ಈಗ ಅವಾಗಲೇ ಹೇಳಿದ್ರಲ್ಲ ಚೇತನ್ ಸರ್, ತೆಂಗಿನಕಾಯಿ ಅದ್ರಲ್ಲಿ ಒಂದು ಹೂವ, ಅದ್ ನನಗ್ ಬರ್ಬೇಕಿತ್ತು. ಹೌದಾ? ಹೌದು. ಹೆಂಗೆ? ನನ್ನ ಅದೃಷ್ಟ, ಅವ್ರು ನೆಕ್ಸ್ಟ್ ಮ್ಯಾಚ್ ಅವರು ಓಡಿಸ್ಕೊಂಡು ನನ್ನ ಉಳಿಸಿದ್ರು. ತಾವೆಷ್ಟು ಹೊಡ್ಸ್ಕೊಂಡಿದ್ರಿ? ನನಗಿಂತ ಮುಂಚೆ ಮಹೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬ್ರದರ್, 4 ಬಾಲ್ 22 ರನ್ನು, ಇನ್ನ 2 ಬಾಲ್ ಇನ್ನ 2 ರನ್ನು, 26 ರನ್ ಓಡಿಸ್ಕೊಂಡಿದ್ರು. ಆಮೇಲೆ ಎಲ್ಲರೂ ಓಡಿಸ್ಕೋತಾರೆ, ಸಿಕ್ಕಾಪಟ್ಟೆ ಓಡಿಸ್ಕೋತಿದ್ದಾರೆ. ಸೊ ನಂದ ಸರ್ ಕ್ಯಾಪ್ಟನ್ ಆಚೆ ಹೋಗ್ಬಿಟ್ರು, ಇಂಜುರಿ ಇತ್ತು. ಸೊ ನನಗೂ ಇಂಜುರಿ ಇತ್ತು, ನಾ ಬೌಲಿಂಗ್ ಮಾಡಲ್ಲ ಅಂತ ಹೇಳಿದ್ದೆ. KC ಕರಿಯಪ್ಪ ಲೀಡ್ ಮಾಡ್ತಾ ಇದ್ದ ಅವಾಗ. ಯಾರು KC ಕರಿಯಪ್ಪ ಬಾಲ್ ಇಟ್ಕೊಂಡು ನೆಕ್ಸ್ಟ್ ಓವರ್ ಯಾರಿಗೆ ಅಂತ ನೋಡಿದ್ರೆ ಯಾರು ತಿರುಗ್ತಾನೆ ಇಲ್ಲ. ಇಲ್ಲ ಬೌಂಡ್ರಿ ಆ ಕಡೆ ನೋಡ್ತಾ ಇದಾರೆ, ಇಲ್ಲೋಗ್ತೀನಿ ಅಲ್ಲೋಗ್ತೀನಿ, ವಾಟರ್ ಬ್ರೇಕ್ ಅಂತೆಲ್ಲ. KC ನನ್ ನೋಡ್ದ, ನಾನು ಹಿಂಗಂದೆ, ಮಾಡ್ ನೀನು ಆಡಿದ್ಯಾ ಕ್ರಿಕೆಟ್ ಮುಂಚೆ ಅಂತ. ಆಗಲ್ಲ ಗುರು, ಮಾಡೋಣ. ಸರಿ ಏನೋ ಧೈರ್ಯ ಬಂತ, ಆಯ್ತು ಮಾಡೋಣ, ಇಷ್ಟೆಲ್ಲ ಕಾನ್ಫಿಡೆನ್ಸ್. ಫಸ್ಟ್ ಬಾಲ್ 6, 2ನೇ ಬಾಲ್ 6, 3ನೇ ಬಾಲ್ 6, 4ನೇ ಬಾಲ್ 6. ಮ್ಯಾಚ್ ಬೇಕಾಗಿದ್ದು 3 ಓವರ್ 48 ರನ್, ನಾನೇ 29 ರನ್ ಕೊಟ್ಟೆ. ಮಹೇಶ್ ಫುಲ್ ಖುಷಿ, ಮ್ಯಾಚ್ ಸೋತಿರೋ ಬೇಜಾರಿಲ್ಲ ಅವ್ರಿಗೆ. ಭಯ್ಯ ನನ್ ಮರ್ಯಾದೆ ಉಳಿಸ್ಬಿಟ್ಟಲ್ಲ ಭಯ್ಯ, ಮ್ಯಾಚ್ ಸೋತಿದ್ರೆ ಅವ್ರಿಗೆ ನನ್ ಮರ್ಯಾದೆ ಉಳಿಸಲ್ಲ ಭಯ್ಯ ಅಂತ. ಸರಿ ಆಯ್ತು, ನಾವು ಆಮೇಲೆ ನೆಕ್ಸ್ಟ್ ಮ್ಯಾಚ್ ನೋಡ್ತೀವಿ, ಇವ್ರು ಆಡ್ತಿದ್ದಾರೆ. ಇವ್ರು ಫಸ್ಟ್ ಬಾಲ್ 6, 2, 3, 4, ಇನ್ನೊಂದು 5 ಹೋಗಿದ ತಕ್ಷಣ, ಮ್ಯಾಚ್ ಆಗಿದ ತಕ್ಷಣ, ಭಯ್ಯ ನೀವು ನನ್ ಮರ್ಯಾದೆ ಉಳಿಸ್ಬಿಟ್ರೆ ಭಯ್ಯ. ಅದು ದುಃಖನೂ ಇತ್ತು, ಖುಷಿನೂ ಆಯ್ತು.
ಸೂಪರ್. ಹೌದು, ನಮ್ಮ ಮಜಾ ವೀಕೆಂಡ್ ಅಲ್ಲಿ ನಮ್ಮ ಜಡ್ಜ್ ಸೀಟ್ ಅಲ್ಲಿ ಕೂತ್ಕೊಂಡಿದಾರಲ್ಲ, ಅವ್ರ ಬಗ್ಗೆ ತಮ್ಮ ಅಬ್ಸರ್ವೇಷನ್ಸ್ ಏನೇನು? ಅವ್ರ ಬಗ್ಗೆ ಅಬ್ಸರ್ವ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನು ಆಗಿಲ್ಲ, ಹೌದಾ? ಹಾಗಾಗಿ ಇವತ್ತು ಇರ್ಬೇಕಾಗಿತ್ತು ಅವರು. ಅವರು ಸ್ವಲ್ಪ ಬಿಸಿ ಇದ್ದಾರೆ. ಇಲ್ಲ ನಾನು ಫೋನ್ ಮಾಡಿ ಕೇಳ್ಕೊಂಡೆ, ಅಪ್ಪಾಜಿ ನೀವ್ ಇರ್ತೀರಾ ಅಂತ. ಹೌದಾ? ನಾನು ಇರಲ್ಲ ಅಂತಂದ್ರೆ ಸರಿ ನಾನು ಹೋಗ್ತಾ ಇದ್ದೆ. ತುಂಬಾ ಜನಕ್ಕೆ ಪರಿಚಯ ಇಲ್ಲ. ನಮ್ಮ ಕಾಯಂ ಮುಖ್ಯಮಂತ್ರಿ ಚಂದ್ರು ಅವರ ಸುಪುತ್ರ, ಉಪಮುಖ್ಯಮಂತ್ರಿ ರವಿ. ಸ್ನೇಹಲೋಕ ಕಪ್ ಆಡ್ಬೇಕಾದ್ರೆ ವಿಷ್ಣು ಸರ್ ಜೊತೆ ಆಡಿದ್ದೆ. ಇವಾಗ ಇಷ್ಟು ಜನ ಎಲ್ಲ ಸೇರಿ ಫುಲ್ ಇಂಡಸ್ಟ್ರಿ ಆಡ್ತಾ ಇರೋದು, ಏನ್ ಅನಿಸ್ತಾ ಇದೆ? ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಕ್ರಿಕೆಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರೆ ಆರ್ಟಿಸ್ಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದ್ರೆ ವಿಷ್ಣು ಸರ್. ನನಗೆ ಗೊತ್ತೀವಿ, ಶ್ರೀನಾಥ್ ಸರ್ ಎಲ್ಲರೂ ಆಡ್ತಾ ಇದ್ರು ಕ್ರಿಕೆಟ್. ಸೊ ಅದು ನೋಡಿ ನಮಗೆ ಕ್ರಿಕೆಟ್ ಮೊದಲಿಂದ ಇಂಟ್ರೆಸ್ಟ್ ಇತ್ತು. ಸೊ ಕೋಟಿಗೊಬ್ಬ ಫಸ್ಟ್ ನಂದು ಮೊದಲನೇ ಸಿನಿಮಾ ಎಂಟ್ರಿ, ಅವಾಗಿಂದ ಒಡನಾಟ ಶುರು ಆಯ್ತು. ಆಡ್ದೆ ಕ್ರಿಕೆಟ್ ಅಂತ, ಮುಂದೆ ಆಡ್ತೀನಿ ಬಾ. ಸೊ ಅಲ್ಲಿಂದ ಸ್ನೇಹಲೋಕ ಎಂಟ್ರಿ. ಅವಾಗ ದರ್ಶನ್ ಸರ್ ಇದ್ರು, ಸುಮಾರು ಜನ ಆರ್ಟಿಸ್ಟ್ ಇದ್ರು. ಅದಾದ ನಂತರ ಶುರು ಆಯ್ತು. ಸೊ ಅವಾಗ ಆಡ್ತಾ ಬರ್ತಾ ಇದ್ವಿ. ನಾವು ಪ್ರತಿ ಭಾನುವಾರ ಸೆಕೆಂಡ್ ಸಂಡೇ ಮ್ಯಾಚ್ ಆಡ್ತೀವಿ. ಬೇರೆ ಬೇರೆ ಕಾರ್ಪೊರೇಟ್ ಕಂಪ್ನೀಸ್ ಮೇಲೆ ಮ್ಯಾಚ್ ಆಡ್ತಾ ಇರ್ತೀವಿ. ಸೊ ಅವ್ರಿಗೆ ಮ್ಯಾಚ್ ಆಡ್ಬೇಕಾದ್ರೆ ಸೋಲು ಅಂದ್ರೆ ಆಗಲ್ಲ. ವಿಷ್ಣು ಸರ್ಗೆ ಸೋಲು ಅಂದ್ರೆ ಆಗದೇ ಇಲ್ಲ. ಸೊ ಆ ರೇಂಜಿಗೆ ನಮ್ಮನ್ನ ರೆಡಿ ಮಾಡ್ಬಿಟ್ಟಿದ್ರು. ಅವಾಗಿಂದ ಟೆನ್ನಿಸ್ ಬಾಲ್ ಮ್ಯಾಚ್ ಆಡ್ತಿದ್ರು, ಲೆದರ್ ಅಲ್ಲ ಟೆನ್ನಿಸ್ ಬಾಲ್. ಸೊ ಅವಾಗ ಅಪೋನೆಂಟ್ ಯಾರು ಕ್ಯಾಚ್ ಬಂದಾಗ ನಾವು ಮೇಲ್ಗಡೆ ಕ್ಯಾಚ್ ಹಿಡಿಬೇಕಾದ್ರೆ ನಮ್ಗೆ ಬಾಲ್ ಕಾಣ್ತಾ ಇರಲ್ಲ, ಬರೀ ಸಿಂಹ ಕಾಣಿಸ್ತಾ ಇತ್ತು. ಅದು ಬಿಟ್ಟ ಅಂದ್ರೆ ಅಲ್ಲಿ ಸಿಂಹ ಗರ್ಜನೆ ಗ್ಯಾರಂಟಿ. ಸೊ ಅಲ್ಲಿ ಬಿಟ್ಟ ಅಂದ್ರೆ ಅಷ್ಟು ದೂರ ಇದ್ರು ನಮ್ಗೆ ಕೇಳಿಸೋದು. ಸೊ ಆ ಒಂದು ಭಯ. ಅದು ಕಟ್ ಮಾಡಿದ್ರೆ ಈ CCL ಮಾಡಿ ನಾನು 4-5 ಸೀಸನ್ಸ್ ಸುದೀಪ್ ಸರ್ ಜೊತೆ ಆಡ್ತಾ ಇದ್ದೀನಿ. ನನಗೆ ಇಬ್ಬರದು ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಅನ್ಸಲ್ಲ. ಯಾಕಂದ್ರೆ ಅವರು ಹಂಗೆ ಇವರು ಹಂಗೆ, ಇವ್ರು ಸಿಂಹನೇ. ಅವ್ರು ನೋಡಿದಿರ ನೀವೇನ CCL ಒಂದು ಕ್ಯಾಚ್ ಬಿಟ್ರೆ ಫೀಲ್ಡಿಂಗ್ ಮಾಡಿದ್ರೆ ಅಪೋಸಿಟ್ ಟೀಮ್ ಎದುರು ಬಿಡ್ತಾರೆ, ಔಟ್ ಆಗ್ಬಿಡ್ತಾರೆ. ಇದಕ್ಕೊಂದು ಇನ್ಸಿಡೆನ್ಸ್ ಇದೆ. ಸೊ ಏನಾಯ್ತು, ಪ್ರಾಕ್ಟೀಸ್ ಮ್ಯಾಚ್ ಆಡ್ತಾ ಇದ್ರಿ. ಪ್ರಾಕ್ಟೀಸ್ ಮ್ಯಾಚ್ ಆಡ್ತಿರ್ಬೇಕಂದ್ರೆ ಸುದೀಪ್ ಸರ್ ಕೀಪಿಂಗ್ ಮಾಡ್ತಾವ್ರೆ, ನಮ್ ಟೀಮ್ ಅಲ್ಲಿ ಒಬ್ರು ಬೌಲಿಂಗ್ ಬ್ಯಾಕ್ ಟು ಬ್ಯಾಕ್ 3 ವೈಡ್ ಹಾಕಿದ್ರು. ಹಿಂಗಿದ್ರು ಕೀಪಿಂಗ್ ಎತ್ಬಿಟ್ಟು ಹೆಲ್ಮೆಟ್ ಬಿಟ್ಟು ಸಾಕಿ ಅಂತ ಒಂದ್ ಸರಿ ಕೂಗಿದ್ರು. ಯು ವೋಂಟ್ ಬಿಲೀವ್, ನೆಕ್ಸ್ಟ್ ಬ್ಯಾಟ್ ಮ್ಯಾನ್ ಹಿಂಗೆ ಇತ್ತವ್, ಹಿಂಗೆ ನಡಕ್ತಾವನು, ಅವನು ನಡಕ್ಬಿಟ್ಟು ಔಟ್ ಆಗ್ಬಿಟ್ಟ. ಅವನು ಅವ್ರು ಕೂಗಿದ್ದು ಫೋರ್ಸ್ಗೆ. ಯೂಶಲಿ ನಾವು ಬೌಲರ್ಸ್ಗಳು ಪ್ಯಾನಿಕ್ ಆಗ್ಬೇಕು, ಅಯ್ಯೋ ಈ ನೆಕ್ಸ್ಟ್ ಬಾಲ್ ವೈಡ್ ಹಾಕಿದ್ರೆ ಅಷ್ಟೇ ಮುಗೀತು ಅಂತ. ಬಟ್ ಬ್ಯಾಟ್ಸ್ಮನ್ ಲಿಟ್ರಲಿ ಗಾಟ್ ಸ್ಕೇರ್ಡ್. ಸುದೀಪ್ ಸರ್ ಕೂಗಿದ್ ನೋಡ್ಬಿಟ್ಟು ಅವನೇ ನೀಟಾಗಿ ಔಟ್ ಆಗ್ಬಿಟ್ಟು ಹೋಗ್ಬಿಟ್ಟು. ಆಮೇಲೆ ಕೇಳ್ದೆ, ಏನ್ ಅವ್ರು ಕೂಗಿದ್ ನನ್ ಭಯ ಆಗೋಯ್ತು. ಟೆಕ್ನಿಕ್ ಅದು ಸುದೀಪ್ ಅವ್ರದ್ದು, ಆಕ್ಚುಲಿ ಟೆಕ್ನಿಕ್ ಅದು. ಹೌದಾ? ಬ್ಯಾಟ್ಸ್ಮನ್ ಔಟ್ ಮಾಡೋದಕ್ಕೆ ಬೌಲರ್ ನ ಎದುರಿಸ್ದಂಗ್ ಮಾಡಿದ್ರೆ ಇವನ್ ಎದುರ್ಕೊಂಡ್ಬಿಟ್ನಲ್ಲ ಅದು. ಇವಾಗ ಇಲ್ಲಿ ಬೌಲರ್ಸ್ ಎಷ್ಟು ಜನ ಇರೋದಪ್ಪ? ಒಂದು ಆಲ್ರೌಂಡರ್, 2, 3, 4, 5 ಬೌಲರು. ನಿಮ್ಗೆ 6 ಜನಕ್ಕೆ ಚಾನ್ಸ್ ಕೊಡ್ತೀನಿ, ನನ್ನನ್ನ ಕ್ರಿಕೆಟ್ ಅಲ್ಲಿ ಬೋಲ್ಡ್ ಮಾಡಿ ಕೊಡ್ರ. ಚೀಟಿಂಗ್ ಮಾಡಿದ್ರೆ ನಮ್ಗೆ ಗೊತ್ತಲ್ಲ. ಅಮ್ಮ ಬಾಮ, ನೀನ್ ಅಂಪೈರ್ ಬಾಮ. ಏನ್ ಔಟ್ ಆದ್ರೂ ಕೊಡ್ಬೇಡ. ನೀವೆಷ್ಟೇ ಸೆಟ್ಟಿಂಗ್ ಮಾಡ್ಕೊಂಡ್ರು ಅವ್ರು ನನ್ನ ತಾಯಿ ರೋಲ್ ಮಾಡ್ತಾ ಇದಾರೆ ನೆಕ್ಸ್ಟ್ ಫಿಲ್ಮ್ ಅಲ್ಲಿ. ಇಲ್ಲಿ ನೋ ಕೀಪರ್ ಕ್ಯಾಚ್ ಹಿಡಿಬೇಕು. ಅಲ್ಲಿದ್ದಾರೆ, ಅವ್ರಿಗೆ ಇದಾರೆ, ಕೀಪರ್ ಇದ್ದಾರೆ. ಚೇರ್ ಹಾಕೊಂಡ್ಬಿಟ್ಟು ಏಯ್, ನನ್ ಕೈ ಹಿಂಗ ಅಂದ ಇಲ್ಲ ಸುಜಾ. ಏನ್ ವಾಟ್ ಇಸ್ ದಿಸ್? ಅಂಪೈರ್ ಒಂದ್ ಮರ್ಯಾದೆ ಬೇಡ? ಅವ್ನ್ ಬರ್ಬೇಕು. ಅಂಪೈರ್ ಸ್ಟ್ರಾಂಗ್ ಅಂಪೈರ್ ಕೊಡೋ ಬಾಲು. ಹಲೋ, ನಾವ್ ಹಿಂಗ ಅಂದ ಮೇಲೆ ತಾನೇ ನೀವು ಇರಿ ಒಂದ್ ನಿಮಿಷ. ನೀನ್ ಹಿಂಗಂತೀಯೋ ಸಾರಿ ಸರಿ ಮಾಡ್ಕೋತೀಯ ಗೊತ್ತಾಯ್ತಲ್ಲ. ಇರೋಪ್ಪ ನೀನಾ, ನಿನ್ಗೆ ಹೆಲ್ಪ್ ಮಾಡ್ತಾರೆ ಏನೋ ಮೆತ್ತಿಗೆ ಹಾಕು. ಹಂಗ ಹೊಡಿತಾ ಇದಾರೆ ಅವರು. ಇರಾ ರೆಡಿನಾ ಮಗ? ರೆಡಿ. ಮಾ ಎಸ್ಕೋ. ಸೂಪರ್ ಕಣ. ಅಮ್ಮ ಸುಮ್ನೆ ಸಿಕ್ಸರ್ ಅನ್ನು, ಸುಮ್ನೆ ಸಿಕ್ಸರ್. ಕೊಡು ಬಾ. ಅಂಪೈರ್ ಬುಕ್ ಅಮ್ಮ, ಬುಕ್ ರೆಡಿ. ಕೊಡಮ್ಮ ಅಲ್ಲಿ. ಅಲ್ಲ ಕರೆಕ್ಟ್. ಏನ್ ಬೌಲರ್ ಬಾಲ್ ಅದೊಂದಿದ್ಯಾ ಏನು? ಇನ್ನು 2 ರೆಡಿ. ಇಸ್ಕೋ. ಔಟ್ ಅಂತ ಇಲ್ಲ. ಅಲ್ಲಿ ಬ್ಯಾಟ್ಗೆ ಹಾಕಮ್ಮ. ಅಲ್ಲೇನೋ ಸೌಂಡ್ಗೆ ಕ್ಯಾಮ್ರಾಕ್ಕೆಲ್ಲ ಹಾಕ್ಬಿಡ. ರೆಡಿನಾ ಸುಜಾ? ರೆಡಿ. ಇಸ್ಕೋ. ಅಮ್ಮ ಸಿಕ್ಸ್ ಆದ್ಮೇಲೆ 8. ಸೂಪರ್ ಕಣ. ನೆಕ್ಸ್ಟ್ ಬಾ. ಸೂಪರ್. ಬಾ ಅಮ್ಮ, ಹೋಗ್ ಇರು
ರೆಡಿನಾ ಸುಜಾ? ಹಾ ರೆಡಿ. ರೆಡಿ ನೀನು? ರೆಡಿ. ಎಸ್ಕೋ. ಏಯ್ ಎಷ್ಟದ ಮೇಲೆ ಹೋಗ್ತಾ ನೀನ್ ಅಷ್ಟೇ. ಇಲ್ಲ ನನ್ಗೆ ಎಸ್ಜೆಕ್ ಮುಂಚೆ ಅಂಪೈರ್ ಅಂದ್ರೆ ಮರ್ಯಾದೆ ಕೊಡೋಣ. ಇಲ್ಲಿಂದ ಒಂದ್ ಸಾಂಗ್ ಯಾಕೆ ಬರ್ತಾ ಇದೆ. ಏನು? ಮುಸ್ಸಂಜೇಲಿ ನಮ್ಮೂರಲ್ಲಿ ಸ್ವಲ್ಪ ಜಾಸ್ತಿ. ಸುಜಾ ಕೊಡ್ತೀನಿ ಸೇರ್ಸ್ಕೊಡ್ತೀನಿ ಅವ್ನಿಗೆ. ರೆಡಿ ನೀನು? ಹಾ ರೆಡಿ. ಹಾ ಇಸ್ಕೋ. ಎಲ್ ಎಲ್ಲಿದ್ಯಾ? ನೀವು ಡಿಸ್ಟರ್ಬ್ ಮಾಡಿ ನಾನು ಈ ಕಡೆ ಏಯ್ ಇವನೇನ ಇಲ್ಲಿಂದಲ್ಲ ಬಂದ್ ಎಸಿತಾನೆ. ಅರೌಂಡ್ ದ ವಿಕೆಟ್ ಹೇಳ್ಬಿಟ್ಟು ಬಾ ನೀನು. ಏಯ್ ನನ್ನೆಲ್ಲ ಕ್ರಾಸ್ ಮಾಡ್ಬೇಡ ನೀನು. ಓವರ್ ದ ವಿಕೆಟ್. ಕ್ಯಾಮ್ರಾ ಅಲ್ಲಿದೆ, ನಾನು ಕಾಣಿಸ್ಬೇಕು ಕ್ಯಾಮ್ರಾ. ಓವರ್ ದ ವಿಕೆಟ್. ರೆಡಿ? ರೆಡಿಯಾ? ರೆಡಿ. ಓಕೆನಾ? ರೆಡಿ. ಹಾ ಇಸ್ಕೋ. ಹೋಗಲೇ. ಫೋರ್ ಫೋರ್ ಫೋರ್. ಎಂಟು. ಫೋರ್ ಆಗೋಯ್ತು ಅಷ್ಟೇ. ಒಂದೇ ಸರಿನಾ? ಥ್ಯಾಂಕ್ ಯು. ಇನ್ಯಾರಮ್ಮ ನೆಕ್ಸ್ಟ್? ಹಾ ಅಮ್ಮ ಎಷ್ಟಾಯ್ತು? 8 ಆಯ್ತಲ್ಲ. ಹಾ 6 ಆದ್ಮೇಲೆ 8 ಆಯ್ತು. ಇವಾಗ 10. 4 ಆಯ್ತು. ಇರು ನಾನು ಅದನ್ನ ಡಿಸೈಡ್ ಮಾಡ್ತೀನಿ ನಾನು. ತಗೋ ಪ್ಲೀಸ್ ಕ್ಯಾಚ್. ಪರವಾಗಿಲ್ಲ. ಓಕೆ ಹುಷಾರ್ ಕಣೋ. ಅಮ್ಮ. ಏಯ್ ಹುಷಾರ್. ಇದು ಏನ ಹುಷಾರ. ಓಕೆ ಓಕೆ. ಹಾ ಎಸ್ಕೋ. 12 ರನ್ ಕಣೋ. ಏನು ಒಂದೇ ಸತಿ ಕೊಟ್ಬಿಟ್ಟಿದ್ಯಾ? ಒಳ್ಳೆ ಡ್ರೈವ್. ಸೂಪರ್ ಡ್ರೈವ್. ಯಾರಿಲ್ವಾ ಇನ್ನ? ಮುಗ್ದೋಯ್ತಾ? ಇವ್ರಿಬ್ರು ಇದಾರಲ್ಲ. ಓ ಇದಾರ. ಹಾ ಪಾಪ ಏನೋ ಅಲ್ಲಿಂದಾನೆ ಎಸಿದ್ಯೇನೋ? ಕೊಡಿ ಬಾಲ್ ಕೊಡಿ. ಏನೋ ಇವ್ನು ಅಲ್ಲಿಂದಾನೆ ಎಸ್ತಾನೆ. ಕಂಪೇರ್ ಹೇಳ್ದಂಗೆ ಕೇಳ್ಬೇಕಪ್ಪ. ಬಾಲ್ ಏನೋ ಅಂಪೈರ್ಗೊಂದು ಮರ್ಯಾದೆ ಬಿಡುವ. ಸ್ವಲ್ಪ ಬಾ ಹಿಂದೆ ಬಾ. ಈ ಕ್ಯಾಚ್ ಹಿಡಿಯಕ್ಕೆ ಬರಲ್ಲ ಕಣ ಮಗ ಇವನ್ಗೆ. ಏನೋ ಮಾಡ್ತಿದ್ಯಾ? ಫಸ್ಟ್ ಸ್ಲಡ್ಜಿಂಗ್ ಮಾಡ್ತಾವ್ರೆ. ಕಣ್ಣಲ್ಲಿ ನೋಡಿದಕ್ಕೆ ಬಿಳಿಸ್ಕೊಂಡ್ಬಿಟ್ಟಲ್ಲ. ಏನಂತ ಗುರಾಯಿಸ್ತಾ ಇರೋದು. ಗುರಾಯಿಸ್ತಾವನ? ನನ್ ಮಗನೇ ಗುರಾಯಿಸಕ್ಕೂ ನಾನು ಪರ್ಮಿಷನ್ ತಗೋಬೇಕು. ತಗೊಂಡ ಓಕೆ ಮಾಡ್ಲಾ? ರೆಡಿನಾ ಮಗನೇ? ಹಾ ರೆಡಿ. ಎಸ್ಕೋಪ. ಆಗೋಯ್ತಾ? ಶರತ ಇದ್ದಾನೆ. ಹಾ ಶರತ ಬಾ. ಫಾಸ್ಟ್ ಬೌಲರ್. ಇದ್ರ ತರ ಇದ್ದಾನೆ ಶರತ. ಈ ಸೈಡ್ ಮಾಡಲ್ಲ, ಈ ಸೈಡ್ ಎಲ್ಲಾದ್ ಮಾಡಿ ನಂಗೆ ಫಸ್ಟ್ ಹೇಳ್ಬಿಡಿ ಎಲ್ಲಿಂದ ಮಾಡ್ತೀಯ ಅಂತ. ಈ ಸೈಡ್ ಮಾಡ್ತೀನಿ. ಎಲ್ಲ ಹಿಂಗ? ಹಿಂಗೆ. ಹಾ ಇರು ರೆಡಿ ಆಗಿ. ಸುಜನಾ? ಹಾ ರೆಡಿ. ಸುಜನಾ ಈಗ ನೋಡು 24 ಹೊಡೆದ್ಬಿಡು. ಹಾ ಒಂದೇ Okay, ಮುಲಾಜೆ ಇಲ್ಲ. 24 ಅವ್ನು ಹೊಡಿಬೇಕು ಆ ತರ ಎಸಿ. ರೆಡಿ? ಹಾ ರೆಡಿ. ರೆಡಿ. ಎಸ್ಕೋಪ. ಏಯ್ 24 ಮಿಸ್ ಸಿಕ್ಕಡು. 24 and 24 48. ಅಲ್ಲ ಸೂಪರ್ ಮನೆ ತಗೊಳ. ಹಾ ನಿನಗೆ ಬಾಲದು. ಇದೇ ತರ ಒಂದು ಅಲ್ಲ, ಇದೇ ತರ ಅಂಪೈರ್ ಇದ್ದು ಇದೇ ತರ ರನ್ಗಳು ಕೊಟ್ರೆ ಮೋಸ್ಟ್ಲಿ 2 ಓವರ್ಗೆ 200 ರನ್ ಹೊಡಿತೀನಿ ನಾನು. ಸೂಪರ್ ಅಲ್ಲ? ಆದ್ರೆ ಒಂದು ಯಾರು ಔಟ್ ಮಾಡ್ಲಿಲ್ಲ. ಥ್ರೋ ಅಂತ ಗೊತ್ತಿರಲಿಲ್ಲ, ನಾನ್ ಮಾಡ್ತೀನಿ. ಕಮಾನ್. ಈ ಅಂಪೈರ್ ಔಟ್ ಆಗದೇ ಇಲ್ಲ. ನಾನ್ ಬೌಲಿಂಗ್ ಮಾಡಿದೆ, ಎಲ್ಲರೂ ಥ್ರೋ ಮಾಡಿದ್ರು, ಥ್ರೋಲ್ ಟ್ರೈ ಮಾಡಿದೆ. ಸೃಜನಾ ಔಟ್. ಇದು ಔಟ್. ಆಡಿಯನ್ಸ್ ಇಲ್ಲ ಸುಮ್ನೆ ಇರಪ್ಪ. ನಮ್ಮನೇಲಿ ಆತರನೇ ರೂಲ್. ಇನ್ ಸ್ವಲ್ಪ ಹೊತ್ತಾಗಿದ್ರೆ ಮನೆಯಿಂದ ಓನರ್ ಔಟ್ ಅಲ್ಲ, ನಮ್ಮ ಮಾಡಿಸ್ತಾರೆ. ಮನೇಲಿ ಆತರನೇ ರೂಲ್. ಅದು ಜಾಸ್ತಿ ಆಯ್ತು. ಔಟ್ ಮಾಡ್ಲಿಲ್ಲ. ಸೂಪರ್ ನೋಡ್ರ. ಏನ್ ಬಿಗ್ ಇದು ಸಿಕ್ಕಾಬಡ ಅನ್ಯಾಯ ಆಗೋಗ್ಬಿಟ್ಟಿದೆ. ನನ್ನ ಪ್ರಕಾರ ಇದು ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿಗೆ, ಕ್ರಿಕೆಟ್ ಇಂಡಸ್ಟ್ರಿಗೆ ಎರಡಕ್ಕೂ ಬಹಳ ದೊಡ್ಡ ಅನ್ಯಾಯ, ಬಹಳ ದೊಡ್ಡ ಮೋಸ ಕಿರಿಕಿದ್. ಏನ ಇಂಡಸ್ಟ್ರಿಗೆ ಕ್ರಿಕೆಟ್ಗೆ ಎರಡಕ್ಕೂ ಮೋಸ ಆಗುವಂತದ್ದೇನಪ್ಪ ಆಯ್ತು? ಬಿಗ್ ಬಿ ಮ್ಯಾಟ್ರೇ ಗೊತ್ತಿಲ್ಲದೆ ಸುಮ್ನೆ ಇದೆಯಾ ನೀನು? KCC ಇಂದ ನಡೀತಿದೆ ಗೊತ್ತಾ ನಿಂಗೆ? ಗೊತ್ತು. ನಾಳೆಯಿಂದ ಸ್ಟಾರ್ಟ್. ನಾಳೆಯಿಂದ ಸ್ಟಾರ್ಟ್. ಅದಕ್ಕೆ ನಾನೇ ಇಲ್ಲ ಅಂದ್ರೆ ಹೆಂಗ್ KCC ನಡೆಯುತ್ತೆ ಬಿಗ್ ಬಿ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಒಳ್ಳೆ ಕಥೆ ಆಯ್ತಲ್ಲೋ. ನಿನಗೂ KCCಗೂ ಇವಾಗ ಏನಪ್ಪ ಸಂಬಂಧ ಇದೆ? ನೀನ್ ಇಲ್ಲೇ ಯಾಮಾರಿರೋದು. ನಿನ್ ಪ್ರಕಾರ KCC ಅಂದ್ರೆ ಏನು? ನನ್ ಪ್ರಕಾರ ಅಲ್ಲ, ಎಲ್ಲಾರ ಪ್ರಕಾರ KCC ಅಂದ್ರೆ ಕನ್ನಡ ಚಲನಚಿತ್ರ ಕಪ್. ಇಲ್ಲೇ ತರಮ್ಮ ಪ್ರಾಬ್ಲಮ್ ಆಗಿರೋದು. ಜನ KCC ಅಂದ್ರೆ ಕನ್ನಡ ಚಲನಚಿತ್ರ ಕಪ್ ಅನ್ಕೊಂಡಿದ್ದಾರೆ. ನಿಜ ಅಲ್ವಾ? ಅದು ನನ್ನ ಸ್ಮರಣಾರ್ಥ ನಡೀತಾ ಇರೋ ಕ್ರಿಕೆಟ್ ಕಪ್. ನಿನ್ನ ಸ್ಮರಣ. ಕೀರ್ತಿ, ಸ್ಮರಣಾರ್ಥ ಅಂದ್ರೆ ಎಲ್ಲ ಓದ್ಮೇಲೆ ಕಣೋ. ಜೀವಂತ ಇದೀನಲ್ಲ, ಅಯ್ಯೋ ಯಪ್ಪ. ಜೀವಂತಾರ್ಥ ಮಾಡ್ತಾ ಇರುವಂತ ಕ್ರಿಕೆಟ್ ಕಪ್ ನಾನೇ ಇಲ್ಲ. ವಾಟ್ ಇಸ್ ದಿಸ್ ಕ್ರಿಕೆಟ್ ಕಪ್? ವಾ ಚೆನ್ನಾಗಿದೆ. ಈಗ ಹೇಳು ಬಿಗ್ ಬಿ, ಇಷ್ಟು ಜನ ಬಂದಿಯಾರಲ್ಲ ಇಲ್ಲಿ, ನಾನ್ ಬೇಕು ಅಂತ
ಯಾರು ಗಲಾಟೆ ಮಾಡ್ಕೊಳ್ದೇನೆ ಅವ್ರವ್ರೆ ಡಿಸೈಡ್ ಮಾಡ್ಕೊಂಡು ಯಾವ ಟೀಮಿಗೆ ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ, ನಾನು ಆ ಕಡೆ ಇರ್ತೀನಿ. ದಯವಿಟ್ಟು ಗಲಾಟೆ ಮಾಡ್ಕೊಂಡು ನನಗ್ ಬೇಕು ಅಂತ ಅವ್ರ ಬಟ್ಟೆ ಹರ್ಕೊಂಡ್ರೆ ನನ್ ಸಮಸ್ಯೆ ಅಲ್ಲ, ಅದು ಕೇಳಿ ಯಾರಿಗ್ ಬೇಕು ಅಂತ. ಬಾ ಕೀರ್ತಿ ಇಲ್ಬಮ್ಮ, ಇಲ್ಬಾ ನನ್ ಪಕ್ಕದಲ್ಲಿ ಬಾ. ಯಾರಿಗಾದ್ರೂ ಬೇಕೇನಪ್ಪ? ನೀನ್ ನಾರಾಜ್ ಆಗ್ತೀನಿ ಬಾ. ಕೊಡ್ತಾರಂತೆ. ಯಾರಿದು? ಕೀರ್ತಿ ಎಷ್ಟು ಕಪ್ಪ ಹರಾಜ್ ಆಗ್ತಿ ಸ್ಟಾರ್ಟ್? ಅಪ್ಪ ಇವಾಗ ನಿಮ್ ಟೀಮ್ಗೆ ಕಿರಿಕ್ನ ಸೇರ್ಸ್ಕೊತೀರಪ್ಪ? ಥ್ಯಾಂಕ್ ಯು. ಕಿರಿಕ ಇಷ್ಟೆಲ್ಲ ಬಿಲ್ಡಪ್ ತಗೊಂಡು ಅಲ್ಲಿ ಹೋಗಿ ಕೂತ್ಕೊಂಡೆ, ಯಾರು ಬೇಡ ಅಂತವ್ರಲ್ಲ ಇಲ್ಲಿ. ಹೋಗ್ ಅದೇನ್ ನೋಡು. ಬಿಗ್ ಬಿ ಯಾಕೆ ತಗೊಳಲ್ಲ ಗೊತ್ತಾ ನೀನು? ಅವ್ರ ಟೀಮಿಗೆ ಎಲ್ಲಾದ್ರೂ ನಾನು ಸೇರ್ಕೊಂಡ್ರೆ ಯಾರಿಗಾದ್ರೂ ಒಬ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಬರುತ್ತಾ ಇದ್ರಲ್ಲಿ? ಪ್ರತಿ ಮ್ಯಾಚು ನನಗೆ ಮ್ಯಾನ್ ಆಫ್ ದ ಮ್ಯಾಚ್. ಅದಕ್ಕೆ ಹೊಟ್ಟೆ ಕಿಚ್ಚು, ಯಾರು ತಗೊಳಲ್ಲ. ಬಿಗ್ ಬಿ ನೀ ನಂಬಲ್ಲ, ಇದೇ ತರ ಈಗ RCB ಆಡ್ಬೇಕಿತ್ತು. ವಿರಾಟ್ ಕೊಹ್ಲಿನು ಹಿಂಗೆ ಮಾಡ. ಸ್ಟಾರ್ ಪ್ಲೇಯರ್ ಆಗಕ್ ಆಗ್ತಿರ್ಲಿಲ್ಲ. ಚೆನ್ನಾಗಿ ಆಡೋದೇ ನನ್ನ ವೀಕ್ನೆಸ್. ಐ ಫೀಲ್ ವೆರಿ ಸ್ಯಾಡ್ ಫಾರ್ ದಿಸ್. RCB ನಾನು ಹಾಕೊಳ್ದೇ ಇರೋದು ಅವ್ರ ತಪ್ಪು. ಪ್ರತಿಯೊಬ್ರು ಹೇಳಿದ್ರು ಕಪ್ ನಮ್ದೆ ಅಂತ. ಕಪ್ ನಮ್ದೆ ಆಗ್ತಿತ್ತು, ಆದ್ರೂ ನಾನು ಹಾಕೊಡ್ಲಿಲ್ಲಲ್ಲ, ಅದು ತಪ್ಪು ಅವ್ರದೇ. ಹಂಗಾಗಿ ಮ್ಯಾಚ್ ಬರ್ಲಿ. ನಾನಿದ್ದಿದ್ರೆ ಈ ಸಲ ಕಪ್ ನಮ್ದೆ. ಓನ್ಲಿ ಬಿಡ ನೋಡ. ಆದ್ರೆ ನೀನ್ ಇವಾಗ KCCಗೆ ಇವ್ರು ಯಾರು ಬೇಡ ಅಂದ್ಬಿಟ್ರು, ಬೇರೆ ಏನ್ ಮಾಡಿದ್ರೆ ನೀನು KCCಗೆ ಎಂಟ್ರಿ ಕೊಡ್ಬೋದು ಅಂತ ಸ್ವಲ್ಪ ವಿವರಿಸಿ ಹೇಳು, ನಾನ್ ಟ್ರೈ ಮಾಡ್ತೀನಿ. ಓಕೆ, ಈಗ ಪ್ಲೇಯರ್ ಆಗಿ ಬೇಡ ಅಂತ ಆಯ್ತಲ್ಲ. ಓಕೆ, ಹಂಗಾದ್ರೆ ಕೋಚ್ ಆಗ್ತೀನಿ. ಅದಕ್ಕೂ ಗಲಾಟೆ ಮಾಡ್ಕೋಬಾರ್ದು. ಫಸ್ಟ್ ವಾರ್ನಿಂಗ್, ಯಾವ ಟೀಮಿಗೆ ಕೋಚ್ ಆಗ್ಬೇಕು ಡಿಸೈಡ್ ಮಾಡ್ಕೊಳಕ್ಕೆ. ಬಂದ್ಬಿಡು ಮಗ, ತಿರ್ಗಾ ಬಂದ್ಬಿಡಿ ಇಲ್ಲಿ. ಬಂದೆ. ಬಾ ಸಿಟಿ ನೋಡಮ್ಮ, ಕೋಚ್ ಅಂತ ಯಾರಾಗಾದ್ರೂ ನೋಡಪ್ಪ. ಅಪ್ಪ ಕೋಚ್ ಆಗಿ ಏನೋ ಬೇಕಪ್ಪ? ಯಾಕೋ ಕೈಯೆಲ್ಲ ಮುಗಿತಾವ್ರಿ. ಬೇಡವಾ? ಕೋಚು ಬೇಡವಂತೆ ಕಣ. ಕೋಚ್ ಇಲ್ಲ ನಿನಗೆ, ಮೋಸ್ಟ್ಲಿ ಆ ಕೌಚೆ. ಓಕೆ, ಅಂಪೈರಿಂಗ್ ಓಕೆನಾ ಕೇಳ್ಬಿಡು ಬಿಗ್ ಬಿ. ಅಂಪೈರಿಂಗು ಅಪ್ಪ ಅಂಪೈರಿಂಗ್ ಮಾಡ್ತಾರಂತೆ, ಓಕೆನಾ? ಆಕ್ಚುಲಿ ಅಂಪೈರಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಏನಂದ್ರೆ ರಾಜೀವ ಬ್ಯಾಟಿಂಗ್ ಕಡೆಗೆ ಹೊಡೆದ್ರೆ ಅವ್ರು ಹಾರೋಗ್ಬಿಡ್ತಾರೆ. ಓ ಹಂಗೆ. ಇವಾಗ ಅಂಪೈರ್ ಓಕೆನಾ ಬೇಡವಾ? ಬೇಡ ಕಷ್ಟ ಇದೆ. ಅಂಪೈರಿಂಗು ಬೇಡ ಅಂತ. ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಡಿಸಿಷನ್ ಕೊಡೋದೇ ತಪ್ಪ ತಾರಮ್ಮ ತರ. ವೆರಿ ರಾಂಗ್. ಕರೆಕ್ಟ್. ಬರಲಿ ಕಿರಿಕ್, ಒಂದ್ ಕೆಲಸ ಮಾಡೋಣ. ಈಗ ಪ್ಲೇಯರ್ಸ್ ಜೊತೆ ಯಾವ ಕನೆಕ್ಷನ್ ಬೇಡ ಕಣ, ಆಯ್ತಾ? ನೀನು ಕಮೆಂಟ್ರಿ ಮಾಡಂಗಿದ್ರೆ ಹೇಳಪ್ಪ, ನಾನು ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ನಿಂಗೆ ಚಾನ್ಸ್ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಬಿಗ್ ಬಿ ನಾನು ಅದ್ರಲ್ಲೇ ಸಿಕ್ಕಾಬಿಟ್ಟೆ ಫೇಮಸ್. ಹೌದಾ? ಅಲ್ಲ ಬಿಗ್ ಬಿ, ಈಗ ಕಾಮೆಂಟ್ರಿ ಮಾಡಬಾರ್ದು ಅಂತ ಈ ಪ್ಲೇಯರ್ಸ್ ಹೆಂಗ್ ಹೇಳ್ತಾರೆ? ಹೌದು, ಕರೆಕ್ಟ್ ಲಾಜಿಕ್ ಇದೆ. ನಮ್ ಟೀಮಿಗೆ ಮಾಡಬಾರ್ದು ಅನ್ನೋ ಇವ್ರು ಯಾರು? ಇವಾಗ ನಾನು KCCಗೆ ಅಫಿಷಿಯಲ್ ಕಾಮೆಂಟೇಟರ್. ನೀನ್ ಇನ್ನೂ ಕಾಮೆಂಟೇಟರ್ ಆಗಿಲ್ಲ. ನಾನು ಹೇಳಿದ್ದು ಇಲ್ಲಿ ಫಸ್ಟ್ ನಿಂತ್ಕೊಂಡು ಕಾಮೆಂಟ್ರಿ ಮಾಡಕ್ ಬರುತ್ತಾ ಇಲ್ವಾ ಫಸ್ಟ್ ತೋರ್ಸು. ನೀನ್ ಟ್ಯಾಲೆಂಟ್ ನೋಡ್ಬಿಟ್ಟು ಆಮೇಲೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ಗೊತ್ತಾಯ್ತಾ? ರಾಜ್ಯದ ರಾಜಧಾನಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಒಂದು ಅದ್ಭುತವಾದ ಪ್ರದರ್ಶನ ನಡೀತಾ ಇದೆ. ಕ್ರಿಕೆಟ್ ಆಟವನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಿ. ಈಗ ದಾಂಡಿಗ ಲಕ್ಷ್ಮಣ ರೇಖೆಯ ಒಳಗೆ ದಂಡವನ್ನು ಹಿಡಿದು ನಿಂತಿದ್ದಾನೆ. ಆ ಕಡೆ ಇನ್ನೊಬ್ಬ ಚೆಂಡೆಸೆತಗಾರ ಚೆಂಡನ್ನು ಹಿಡಿದು ಓಡಿ ಬಂದು 10-15 ಹೆಜ್ಜೆಗಳನ್ನ ಹಾಕುತ್ತಾ ಲಕ್ಷ್ಮಣ ರೇಖೆಯನ್ನು ತಲುಪುವ ಮುಂಚೆ ತೀರ್ಪುಗಾರನ ದಾಟಿ ಮಾಡಿದಂತ ಅದ್ಭುತ ಎಸೆತಕ್ಕೆ ದಾಂಡಿಗ ಹೊಡೆದ ಹೊಡೆತ ನೇರವಾಗಿ ಆಕಾಶದ ಎತ್ತರಕ್ಕೆ ಅಲ್ಲಿದ್ದ ಕ್ಷೇತ್ರರಕ್ಷಕ ಅದನ್ನು ಹಿಡಿಯುವ ಪ್ರಯತ್ನವನ್ನ ಮಾಡ್ತಿದ್ದಾನೆ. ಈಗ ಓಡಿ ಬಂದು ಕ್ಷೇತ್ರರಕ್ಷಕ ಇನ್ನೇನು ಆ ಕ್ಯಾಚ್ ಹಿಡಿಬೇಕು ಅನ್ನುವ ಹಂತದಲ್ಲೇ ಬಾಲು ಸೀಮಾ ರೇಖೆಯಿಂದ ಆಚೆಗೆ. ತಂಡಕ್ಕೆ 6 ರನ್ಗಳು. ಯಾವುದೇ ಅಡಚಣೆ ಇಲ್ಲ, ಯಾವುದೇ ಅಪಾಯವಿಲ್ಲ. ತಂಡದ ಒಟ್ಟು ಮೊತ್ತ 74. ಶಾಬಾಸ್ ಚೆನ್ನಾಗ್ ಮಾಡಿದೆ. ಆದ್ರೆ ನೀನು ಹಿಂಗ್ ಓಡಾಡ್ಕೊಂಡು ನೀವು ಹಿಂದೆಲ್ಲ ಮಾಡ್ತಾ ಇದ್ರೆ ಕ್ಯಾಪ್ಚರ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಬೇರೆ ತರ ಯಾವ್ದಾದ್ರು ಮಾಡು. ಹೌದಾ? ಕಾಮೆಂಟ್ರಿ ಕೂತ್ಕೊಂಡ್ ಮಾಡ್ಬೇಕು. ಕುತ್ಕೊಂಡೆ ಇಲ್ಲೇ ನಿಂತ್ಕೊಂಡ್ ಎಂಟರ್ಟೈನ್ಮೆಂಟ್ ಇರ್ಬೇಕು. ಹೌದು. ಈ ತರ ಅಲ್ಲ ಆದ್ರೆ ಕಷ್ಟ. ಶಿವನೇ ಶಂಭುಲಿಂಗ ಯಾವನು ಅಲ್ಲ ಕೈಯಾಗ ಹಿಡ್ಕೊಂಡು ಒಂದ್ 10 ಹೆಜ್ಜೆ ಆ ಕಡೆಗೆ ಹೋಗ್ಬಿಟ್ಟು ಅಂಪೈರ್ನ ದಾಡ್ಕೊಂಡು ಹೆಂಗನ ಮಾಡಿ ಅವ್ನ ಔಟ್ ಮಾಡ್ಬೇಕು ಅಂತ ಓಡ್ ಬರ್ತಾವನೆ ಕೈಲ ಓಡ್ ಬಂದ ದಾಟ್ಬಿಟ್ಟು ಎಸ್ತಾ ಕೈಲ. ಯಾವಲ್ಲ ಅವನು ಬ್ಯಾಟ್ಸ್ಮನ್, ಅಯ್ಯಪ್ಪ ಹೊಡ್ತಕ್ ಹೋಯ್ತು ಕೈಲ ಹೋಯ್ತು. ಅವ್ನು ಯಾವಲ್ಲ ವಿಕೆಟ್ ಕೀಪರು. ಹಿಡಿತೀನಿ ನಿನ್ಕೊಂಡು ಕ್ಯಾಚ್ ಬಿಟ್ಟ ಕೈಲ ಹೋಯ್ತು ಕೈಲ 4ಗೆ 4 ರನ್ ತಗೊಂಡ್ರಲ್ಲ ಟೀಮಿಗೆ. ಇನ್ನೊಂದು 4 ರನ್, ಟೋಟಲ್ 74. ಶಿವನೇ ಶಂಭುಲಿಂಗ. ವೀರೇಂದ್ರ ಗೋಪಾಲ್ ಸ್ಟೈಲ್ ಅಲ್ಲಿ ಕಾಮೆಂಟ್ರಿ ಚೆನ್ನಾಗಿದೆ. ಇನ್ನೊಂದು ಇನ್ನಿಂಗ್ಸ್ಗೆ ಏನಾದ್ರು ಕಾಮೆಂಟ್ರಿ ಕೊಡ್ಬೇಕು ಅಂತ ಕಂಟಿನ್ಯೂ ಮಾಡೋಂದ್ರೆ ಹಿಡ್ಕೊ, ಸ್ವಲ್ಪ ಫೋರ್ಸ್ ಇರ್ಲಿ.
ಏನು ಅನ್ಕೊಂಡಿದ್ಯಾ ನೀನು? ಫುಲ್ ಪ್ಯಾಡ್ ಹಾಕೊಂಡು ಗ್ಲೌಸ್ ಹಾಕೊಂಡು ಸ್ಟೇಡಿಯಂನೊಳಗೆ ಬಂದು ಪಿಚ್ ನಲ್ಲಿ ನಿಂತು ಅವನು ಮಾಡಿದ ಬಾಲ್ಗೆ 6 ಹೊಡೆದು ನಿನಗೆ ಡ್ಯಾಶ್ ಉರಿದು ಹೋಯ್ತು. ಅವನ್ ಯಾರೋ ಬೌಲರು, ಅವನು ಬಂದು ನಿನಗೆ ಚೆನ್ನಾಗಿ ಬೌಲ್ ಮಾಡಿದ್ದು ಅಂತ ನಿನಗೆ ಫುಲ್ ಮೀಟರ್ ಆಫ್ ಆಗಿ ಹೋಯ್ತಾ? ನಾನು ಪ್ಯಾಡ್ ಕಟ್ಟಿ ಮೈಕ್ ಸೈಡ್ಗೆ ಇಟ್ಟು ಬ್ಯಾಟ್ ಹಿಡಿದು ನಿಂತ್ರೆ ನಿನಗಿಂತ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ ಕಣೋ. ಸೂಪರ್ ಸೂಪರ್ ಸಕಲಾಗಿತ್ತು ಕಣ. ಬಿಗ್ ಬಿ ನನ್ನ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆ ನಮ್ಮ ಹುಡುಗನಿಗೆ ಅಂತ ಗೊತ್ತೇ ಇರಲಿಲ್ಲ. ಶಾಬಾಷ್. ಇದೆಯಾ ಇನ್ನೊಂದೇನಾದ್ರೂ ಬತ್ತಳಿಕೆಲಿ? ಬಿಗ್ ಬಿ ಈಗ ಕ್ರಿಕೆಟ್ ಸಿಕ್ಕಾಪಟ್ಟೆ ಜಾಸ್ತಿ ನೋಡೋದೆಲ್ಲಿ? ಮನೇಲಿ. ಬಿಗ್ ಬಿ ತುಂಬಾ ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೊಂಡು ಎಲ್ಲಿ ನೋಡ್ತಾರೆ ಹೇಳು? ಟೆನ್ಷನ್ ಮಾಡ್ಕೊಂಡು ಎಲ್ಲಪ್ಪ ನೋಡ್ತಾರೆ? ಬಾರಲ್ಲಿ ಬಿಗ್ ಬಿ. ಏನ್ ಬಿಗ್ ಬಿ? ಅಲ್ಲಿ ವಿರಾಟ್ ಕೊಹ್ಲಿ ಧೋನಿ ಆಡ್ತಾ ಇರ್ತಾರೆ. ಅವ್ನ್ ಹೆಂಗ್ ಹೊಡಿಬೇಕು, ಅವ್ನ್ ಹೆಂಗ್ ಹೊಡೆದ್ರೆ 6 ಹೋಗುತ್ತೆ, ಅವ್ನ್ ಹೆಂಗ್ ಹೊಡೆದ್ರೆ 4 ಹೋಗುತ್ತೆ ಅಂತ ಯಾರಿಗ್ ಗೊತ್ತಾಗುತ್ತೆ ಬಿಗ್ ಬಿ? ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡ್ರೇನೆ ಗೊತ್ತಾಗೋದು. ತುಂಬಾ ಟೆನ್ಷನ್ ಅಲ್ಲಿ ಕ್ರಿಕೆಟ್ ನ ತಲೆಗಚ್ಕೊಂಡ್ ನೋಡೋದು ಅವ್ರು. ಅವ್ರಿಗೋಸ್ಕರ ಯಾವತ್ತಾದ್ರೂ ಕಾಮೆಂಟ್ರಿ ಮಾಡೋರ ಬಿಗ್ ಬಿ? ಲಾಜಿಕ್ ಚೆನ್ನಾಗಿದೆ ಅಲ್ವ ಇದು? ಯಾವತ್ತಾರ ಮಾಡೋರ? ಅದಕ್ಕೆ 10ರಲ್ಲಿ 2 ಓವರ್ ಅವ್ರಿಗೆ ಡೆಡಿಕೇಟೆಡ್. 10ರಲ್ಲಿ 2 ಓವರ್. ಓಕೆ ಕಮಾನ್. ಅವನು ಆ ಕಡೆಯಿಂದ ಬಾಲ್ ತಗೊಂಡು ಬಂದ. ಬಾಲು ಕೆಂಪುದು ನೋಡಿದಿರಲ್ಲ, ಆ ಬಾಲ್ ತಗೊಂಡು ಅವನು ಒಂದು 5 to 6 steps ಹಿಂಗೆ ಹೋಗಿದ ಕ್ರಾಸ್ ಅಲ್ಲಿ. ಕೈಯಲ್ಲಿ ಹಿಂಗ್ ಬಾಲ್ ಹಿಡ್ಕೊಂಡು ಬಂದು ಹಿಂಗ್ ಮಾಡಪ್ಪ. ಅದೆಲ್ಲ ಗೂಗ್ಲಿ ನಾವು ಕುಡಿದ್ರೇನೆ ಅಷ್ಟು ತೂರಾಡಲ್ಲ, ಅವ್ನು ಬೌಲಿಂಗೆಲ್ಲ ತೂರಾಡ್ತಾನೆ. ಅವನು ಮಾಡ್ದ ಬೌಲಿಂಗು. ಅವನು ಆ ಕಡೆ ಅವನು ಬ್ಯಾಡು ಬ್ಲೌಸ್ ಎಲ್ಲ ಹಾಕೊಂಡವ್ರೆ. ಗ್ಲೌಸ್ ಅಲ್ಲ, ಗ್ಲೌಸ್ ಅಲ್ಲ ಬಿಗ್ ಬಿ. ನಾನು ಗ್ಲೌಸ್ ಅಂದ್ರೆ ಕುಡ್ದಿರೋದಕ್ ಮರ್ಯಾದೆ ಇರುತ್ತಾ? ನಾನು ಬ್ಲೌಸ್ ಅನ್ನೋದು, ಕುಡ್ದಿಲ್ವ ಅನ್ನೋದು. ಕರೆಕ್ಟ್ ಬಿಗ್ ಬಿ. ಬ್ಯಾಡು ಬ್ಲೌಸ್ ಹಾಕೊಂಡು ಅವ್ನು ಆ ಕಡೆ ನಿಂತು ಮಾಡ್ದ. ಬಾಲು ಹೊಡ್ದ ನೋಡು, ಒಂದು ಹೊಡ್ತಾ ನೆಚ್ಚಿನ ಬಿಡಿ ಹೆಂಗೋಯ್ತು ಗೊತ್ತಾ ಬಾಲು. ಬರ ಅಂತ ಬೋರ್ ಹೋಯ್ತು. ಪಾಪ ಬೌಲರ್ ಬೇಜಾರ್ ಮಾಡ್ಕೊಂಡ. ಆಮೇಲೆ ಟೋಟಲ್ ಎಷ್ಟಾಯ್ತು ತರಾಮ ಸ್ಕೋರು? ಎಷ್ಟಾಯ್ತು? 74+4 ಎಷ್ಟಾಯ್ತು? 74 78. 78 ಅಲ್ಲಿ ವಿನ್ನಿಂಗ್ ಒಂದು 18 ಬೇಕು. ಹೊಡ್ಕೊಂಡ್ಬಿಟ್ರೆ ಮುಗೀತು. ಹೀಗೆ ಸೂಪರ್ ಕಣಲೆ. ಏಯ್, ನಿನ್ನ ಟ್ಯಾಲೆಂಟ್ ನ ನೋಡಿ ನನಗೆ ತುಂಬಾ ಮೆಚ್ಚುಗೆ ಆಗಿದೆ. ಸ್ವಲ್ಪ ಟೈಮ್ ಕೊಡು, ನಾನು KCC ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡ್ಬಿಟ್ರೆ ನಿನಗೆ ಚಾನ್ಸ್ ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಬಿಗ್ ಬಿ? ಯಾಕಪ್ಪ? ನನ್ನ ಹೆಸರಲ್ಲಿ ನಡೀತಿರೋ ಟೂರ್ನಮೆಂಟ್ ನನ್ನನ್ನು ಬಿಟ್ಟು ಆಡಿಸ್ತಾವ್ರೆ. ಹೋಗ್ಲಿ ಬ್ಯಾಟ್ಸ್ಮನ್ ಆಗಿ ಬೇಡ, ಬೌಲರ್ ಆಗಿ ಬೇಡ, ಫೀಲ್ಡರ್ ಆಗಿ ಬೇಡ, ಕೀಪರ್ ಆಗಿ ಬೇಡ, ಕಾಮೆಂಟ್ರಿ ಮಾಡ್ತೀನಿ ಅಂದ್ರು. ಇಷ್ಟೆಲ್ಲ ಯೋಚನೆ ಮಾಡಿ KCC ಹೇಳಿ ಅದೆಲ್ಲ ಹೇಳ್ತಿದ್ದಲ್ಲ. ಅವ್ರಿಗೆ ಹೇಳ್ಬಿಟ್ಟು ಸೆಂಚುರಿ ಹೊಡಿಸ್ತೆ, ಅವ್ರಿಗೆ ಹೇಳ್ಬಿಟ್ಟು ವಿಕೆಟ್ ತೆಗಿಸ್ತೆ ಅಂತ. ನಾನೊಂದು ಕಾಮೆಂಟ್ರಿ ಸೇರ್ಸಕ್ಕಾಗಲ್ಲ ನಿನ್ಗೆ. ನೀನು ನಾನ್ ಸೇರ್ಸಲ್ಲ ಅಂತ ಹೇಳಿಲ್ಲ ಕಣೋ. ನಾನು ಅಲ್ಲಿ ಮಾತಾಡ್ಬಿಟ್ಟು ಓಕೆ ಅಂತ ಅಪ್ರೂವಲ್ ತಗೊಂಡ್ಬಿಟ್ಟು ನಿನಗೆ ಐಡೆಂಟಿಟಿ ಬ್ಯಾಡ್ಜ್ ಎಲ್ಲ ಕೊಡಿಸ್ತೀನಿ. ಓಕೆ? ಏನೋ ಮಾಡು ಬಿಗ್ ಬಿ. ಬಿಗ್ ಬಿ, ನನ್ ಮನ್ಸು ತುಂಬಾ ವಿಶಾಲ. ಇವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಿ ನಾನು ಹೊರಟ್ಬಿಡ್ತೀನಿ. ಆದ್ರೆ ಈಗ್ಲೂ ಹೇಳ್ತಾ ಇದೀನಿ, ಒಂದ್ ಲಾಸ್ಟ್ ಚಾನ್ಸ್. ಯಾವ್ದಾದ್ರು ಟೀಮ್ ಸೋಲ್ತಾ ಇದ್ರೆ ನಿಮ್ಗೆ ಹೇಳ್ತಾ ಇದೀನಿ, ಲಾಸ್ಟ್ ಮಿನಿಟ್ ಅಲ್ಲಿ ಇಲ್ಲ ಇವಾಗ ಕೀರ್ತಿ ಇದ್ದಿದ್ರೆ ನಾವು ಗೆಲ್ತಿದ್ವಿ ಅಂತ ಅನ್ಸಿದ್ರೆ ಒಂದ್ ಇನ್ಫಾರ್ಮ್ ಮಾಡಿ, ನಾನ್ ಬಂದ್ ಆಡ್ತೀನಿ. ನನಗೆ ಈಗೋ ಇಲ್ಲ, ಕ್ರಿಕೆಟ್ ನನ್ ಬ್ಲಡ್ ಅಲ್ಲಿ ಇದೆ. ಅಪ್ಪ, ನೀನ್ ಬ್ಲಡ್ ಯಾರಿಗೂ ಕೊಡ್ಬೇಡ, ಇರೋದೇ ಕಮ್ಮಿ. ನೀನ್ ಕೊಟ್ಬಿಟ್ಟು ಆಮೇಲೆ ನಿನಗೆ ಕಮ್ಮಿ ಆಗ್ಬಿಟ್ಟು ಟೆನ್ಷನ್ ತಗೋಬೇಡ. ನಾನು ಮಾತಾಡ್ತೀನಿ. ಡೋಂಟ್ ವರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ತರ ಕಾಮೆಂಟ್ರಿನೂ ಟ್ರೈ ಮಾಡ್ಬೇಕಲ್ವಾ ನಾವು? ಸೂಪರ್ ಅಲ್ಲೇನು? ಅಲ್ವಾ? ಮಾಡೋದೇನು ತಪ್ಪೇನಿಲ್ಲ. ಶೋಭಾ. ಒಂದ್ ನಿಮಿಷ ಕೊಡಿ.
ಬಿಡಪ್ಪ. ಓಕೆ. ಏನ್ ಫೋರ್ಸ್ ಮಾಡ್ತೀರಪ್ಪ. ಓಕೆ ಓಕೆ. ಕೋತಿ ಏನೋ ಮಾಡ್ದೆ ನೀನೀಗ? ಆಟೋಗ್ರಾಫ್ ಆಗ್ತೆ. ಆಟೋಗ್ರಾಫ್. ಆಟೋಗ್ರಾಫ್. ಎಸ್. ಅಲ್ಲ ಕಣ, ನೀನೇ ಬಂದೆ, ನೀನೇ ಪೇಪರ್ ಕೊಟ್ಟೆ, ನೀನೇ ಓದೆ, ನೀನೇ ಆಟೋಗ್ರಾಫ್ ಆಗ್ತೆ. ಇದಕ್ಕೇನೋ ಮರ್ಯಾದೆ ಇದೆ? ಏನ ತುಜ ಹಿಂಗನ್ಬಿಟ್ಟೆ ನೀನು? ಏನು? ನಾನೇನಾದ್ರೂ ಈ ತರ ಪೇಪರ್ ಕೊಟ್ಬಿಟ್ಟು ಆಟೋಗ್ರಾಫ್ ಕೊಟ್ಟಿಲ್ಲ ಅಂತಂದ್ರೆ ನಾನ್ ಆಗೋ ಫೇಮಸ್ಗೆ ಇವರೆಲ್ಲ ಆಮೇಲೆ ಬಂದ್ಬಿಟ್ಟು ಎಲ್ಲೆಲ್ಲೋ ಆಟೋಗ್ರಾಫ್ ಹಾಕು ಅಂತಂದ್ರೆ ಹೆಂಗಪ್ಪ ಅದು ಅಂತೆ. ಇವ್ರು ಆಟೋಗ್ರಾಫ್ ಕೇಳ್ತಾರೆ. ಎಲ್ಲಿ ಕೇಳ್ತಾರ ಅವರು? ಎಲ್ಲಿ? ನಾನ್ ತುಕದ ಮೇಲೆ ಹಾಕಿ, ನಾನ್ ಎದೆ ಮೇಲೆ ಹಾಕಿ, ನಾನ್ ತೈ ಮೇಲೆ ಹಾಕಿ, ನಾನ್ ತೊಡೆ ಮೇಲೆ ಹಾಕಿ, ನಾನ್ ತೊಟ್ಟೆ ಮೇಲೆ ಹಾಕಿ, ಹಿಂಗೆಲ್ಲ ಕೇಳಿದ್ರೆ ಕಷ್ಟ ಆಗಲ್ವಾ ತುಜನ್ ನನಗೆ? ನಿನ್ ತುಕದ ಮೇಲೆ ಉಗಿತಾರಷ್ಟೇ. ಇವನ್ ಬಂದ್ಬಿಟ್ಟು ಏನೋ ತಗೊಂಡು ಆಟೋಗ್ರಾಫ್ ಹಾಕ್ಸ್ಕೊತಾನಂತೆ ಇವನ್ಗೆ. ನೋಡಮ್ಮ, ಇವರೆಲ್ಲ ಆಟೋಗ್ರಾಫ್ಗೋಸ್ಕರ ನನ್ನ ಮೈ ಮೇಲೆ ಬೀಳೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಮುಂಚೆನೆ ಪ್ರಿಪೇರ್ ಆಗಿಬಿಟ್ಟು ಎಲ್ಲರಿಗೂ ಆಟೋಗ್ರಾಫ್ ಕೊಟ್ಬಿಟ್ಟಿದೀನಿ. ಈಗ ನೋಡಿ ಎಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಏಯ್ ವಿಮಲಮ್ಮನವ್ರಿ, ಇದು ಯಾವ್ದೇ ಇದು ಆಕ್ಸಿಡೆಂಟ್ ಆಗಿರೋ ನಾಯಿ ಮರಿ ತರ ಬಂದಿದ್ಯಾ? ಹಲೋ, ಇದು ನಾಯಿ ಮರಿ ಅಲ್ರಿ, ಡೇಂಜರ್ ಡ್ಯಾನ್ಸಿಂಗ್ ಮರಿ. ಹಿಂದೇನೋ ಅವತಾರ ಸಿಕ್ ಪಕ್ಕಿದೆಲ್ಲ ಇಟ್ಕೊಂಡ್ ಬಂದಿದ್ಯಲ್ಲ. ಎಲ್ಲರಿಗೂ ಶಿರಸಾವಹಿಸಿ ನಮಸ್ಕರಿಸುವೆನು. ನನ್ನಲ್ಲಿರುವ ಟ್ಯಾಲೆಂಟ್ ಅನ್ನು ಗುರುತಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಕಲರ್ ಸೂಪರ್ ನ ಚಾನೆಲ್ ನ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ನನ್ನ ಧನ್ಯವಾದಗಳನ್ನು. ಮುಚ್ಚೋ ಬಾಯ್, ಏನೋ ಭಾಷಣ ಮಾಡ್ತಿದ್ಯಲ್ಲೋ. ಮ್ಯಾಟ್ರ್ ಹೇಳು. ಹಲೋ ತುಜಾ, ಮ್ಯಾಟ್ರ್ ಏನಂದ್ರೆ ನೀನ್ ಮಾತ್ರ KCC ನಲ್ಲಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಶೋ ಎಲ್ಲ ಮಾಡ್ಕೊಂಡ್ಬಿಟ್ಟು ತಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದ್ಯ. ಎಲ್ಲ ಫಾರಿನ್ ಪ್ಲೇಯರ್ಸ್ ಬಂದ್ಬಿಟ್ಟು ಟೀಮ್ ಅಲ್ಲಿ ಸೇರ್ಕೊಂಡ್ಬಿಟ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ. 2 ದಿನ ನೀನು ಮಜಾ ಮಾಡ್ಬೇಕು, ನಾನು ಕ್ರಿಕೆಟ್ ಆಡ್ಬೇಕು ಅಂದ್ರೆ ಯಾರು ತೇರ್ಸ್ಕೊತಾ ಇಲ್ಲ. ಒಟ್ಟಲ್ಲಿ KCC ನಾನು ಒಳಗಡೆ ಬಂದು ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ನಾನು KCC ಟೀಮ್ ಅಲ್ಲಿ ಇರ್ಬೇಕು. ಅದಕ್ಕೆ ರೀ ನಾವೆಲ್ಲ ಸೇರ್ಕೊಂಡು ಚೇರ್ ಲೀಡರ್ಸ್ ಆಗ್ಬೇಕು ಅನ್ನಕತ್ತೀವಿ. ಚೇರ್ ಲೀಡರ್ಸ್ ಹುಟ್ಟ ಇದು. ಚೇರ್ ಲೀಡರ್ಸ್ ಗಳಾದ ನಾವುಗಳು ಡ್ಯಾನ್ಸ್ ಅನ್ನು ಮಾಡಿದರೆ ಚಿನ್ನಸ್ವಾಮಿ ಕ್ರೀಡಾಂಗಣವೆಲ್ಲ ಅಲ್ಲಿ ಕುಳಿತಿರುವ ಆಡಿಯನ್ಸ್ ಎಲ್ಲ ಕುಣಿದು ಕುಪ್ಪಳಾಡಿಸುವರು. ಏನ ನಿಂದು ಅವತಾರ? ಹೌದಮ್ಮ ತುಜಾ, ನಾವು ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿದ್ರೆ KCC ಆಡ್ತಾ ಇರೋ ಕ್ರಿಕೆಟ್ ನ ಬಿಟ್ಬಿಟ್ಟು ನಮ್ಮ ಡ್ಯಾನ್ಸ್ನೇ ತೋಡ್ತಾ ಇರ್ತಾರೆ ನಿಮ್ಗೆ ಡ್ಯಾನ್ಸ್ ನ. ಅಲ್ಲ ಕಣ, ಚೇರ್ ಲೀಡರ್ಸ್ ಆಗಿ ಬಂದಿದ್ದೀರಲ್ಲ, ಚೇರ್ ಲೀಡರ್ಸ್ ಏನ್ ಮಾಡ್ತಾರೆ ಅನ್ನೋದಾದ್ರೂ ಗೊತ್ತಿದ್ದಾರೆ ನಿಂಗೆ? ನಮಗೆ ಗೊತ್ತು. ಬ್ಯಾಟ್ಸ್ಮನ್ ಗಳು 4-6 ಅನ್ನು ಹೊಡೆದಾಗ ಅಲ್ಲಿ ಚೇರ್ಸ್ ಲೀಡರ್ಸ್ ಗಳಾದ ಅವರು ಡ್ಯಾನ್ಸ್ ಅನ್ನು ಮಾಡುತ್ತಾರೆ. ಅವರಿಗಿಂತ ಚೆನ್ನಾಗಿ ನಾವು ಮಾಡುತ್ತೇವೆ. ನೀವು ಅವಕಾಶವನ್ನು ಮಾಡಿಕೊಡಿ. ಅದೆಲ್ಲ ಮಾಡೋದಕ್ಕೆ ಆಲ್ರೆಡಿ ಅಲ್ಲಿ ಅರೇಂಜ್ಮೆಂಟ್ಸ್ ಆಗೋಗಿದೆ ಕಣ. ನಿಮ್ಗೆಲ್ಲ ಡ್ಯಾನ್ಸ್ ಬರುತ್ತೇನಾ ಫಸ್ಟ್ ಆಫ್ ಆಲ್? ನೋಡ್ರಿ, ಅವ್ರು ಬರೀ ಡ್ಯಾನ್ಸ್ ಮಾಡ್ತಾರ, ಆದ್ರೆ ನಾವು ಡ್ಯಾನ್ಸ್ಗೆ ಅಂತಾನೆ ಹೊಸ ಕಾನ್ಸೆಪ್ಟ್ ಮಾಡ್ಕೊಂಡಿವಿ. ಡ್ಯಾನ್ಸ್ಗೆ ಹೊಸ ಕಾನ್ಸೆಪ್ಟ್? ಹ್ಞೂನ್ರಿ. ಅಲ್ಲಿ ಕ್ರಿಕೆಟ್ ಆಡ್ಬೇಕಾರ 4 ಹೊಡಿಲಿ, ಇಲ್ಲ 6 ಹೊಡಿಲಿ, ಇಲ್ಲ ಔಟ್ ಆಗ್ಲಿ, ಇಲ್ಲ ವೈಡ್ ಹೊಡ್ಲಿ, ಎಲ್ಲದಕ್ಕೂ ಒಂದೊಂದು ಡ್ಯಾನ್ಸ್ ಸ್ಟೆಪ್ ಇಟ್ಕೊಂಡಿವಿ, ಗೊತ್ತಾ? ವೈಡ್ ಹೊಡಿಯೋದಲ್ಲ, ವೈಡ್ ಹಾಕೋದು ಫಸ್ಟ್ ಆಫ್ ಆಲ್. ಅದ ಹಾಕ್ಲಿ, ಅದೆಲ್ಲದಕ್ಕೂ ನಾವು ಒಂದೊಂದು ಡ್ಯಾನ್ಸ್ ಮಾಡ್ತೀವಿ. ಫಸ್ಟ್ ಟೈಮ್ ಇನ್ ದ ಟೆಲಿವಿಷನ್ ಹಿಸ್ಟ್ರಿ ಈ ತರ ಡ್ಯಾನ್ಸ್ ಯಾರು ಮಾಡಕ್ಕಾಗಲ್ಲ. ಈ ತರ ಡ್ಯಾನ್ಸ್ ಯಾರು ಮಾಡಲ್ಲ. ದಬಾಕ, ಅದೇನ್ ದಬಾಕ್ತೇನೆ ನಾನು ನೋಡ್ಬೇಕು. ದಬಾಕ್ ತಿರುಗಿಸು. ಸುಮ್ನೆ ಹಾಡಾಕಿರೋದಕ್ಕೆ ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಏನದು? ಏನು ನಾನು ತೋರ್ಸುದ್ನಲ್ಲಪ್ಪ. ನಾನು ಏನ್ ತೋರಿಸ್ದೆ ನೀನಲ್ಲಿ? ವೈಡ್ ತೋರ್ಸುದ್ನಲ್ಲ. ಎಲ್ ಬಂತು ವೈಡು? ತಿರ್ಸೋ.
ಇದಕ್ಕೆಲ್ಲ ಸಿಗ್ನಲ್ ಇರ್ತದೆ, ಕಣ್ಣು ಹಿಡ್ಕೋಬೇಕು ನೀವು. ನಿನ್ ಮಕಕ್ಕೆ ನನ್ ಮಗನ್ ಏನ್ ಸಿಕ್ಕ ಎತ್ತು ಹೊಡೆದ್ಬಿಡ್ತೀನಿ. ನಿಂಗ್ ಅನ್ಬಿಟ್ಟು ನನ್ ಮಗನ್ ವೈಟ್ ತೋರಿಸ್ತೇನೆ ನೀನು. ಹೌದಮ್ಮ, ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ತೋಡ್ಬೇಕು. ಈಗ ನೋಡು, ನಾನು ಇನ್ನೊಂದು ತೋರಿಸ್ತೀನಿ. ಕರೆಕ್ಟ್ ಆಗಿ ತೋಡ್ಕೋ, ತಿರ್ಸು. ಇದೇನ್ ಔಟ್ ತೋರಿಸ್ತಾ ಇದೆಯಾ? ಇಲ್ಲಪ್ಪ, ಥರ್ಡ್ ಅಂಪೇರ್ ತೋರಿಸಿದ್ನಲ್ಲ. ಏ ಕೋತಿ, ಹಿಂಗಂದ್ರೆ ಔಟ್ ಕಣೋ, ಹಿಂಗೆ ತೋರಿಸ್ತಾ ಇದೆಯಲ್ಲ. ಥರ್ಡ್ ಅಂಪೈರ್ ಹಂಗಲ್ಲ. ನೀನ್ ಅದನ್ನ ಯಾಕೆ ನೋಡಿದೆ? ಅದಕ್ಕಿಂತ ಮುಂಚೆ ನಾನು ತೋರಿಸಿದ್. ಏನ್ ಮಾಡ್ದು ಅಪ್ಪ? ಇದು ತುಂಡಮ್ಮ, ತಿರುಗಿಸಾಡು. ತಿರ್ಸಿದ್ಯಾ ನೀನ? ಏಯ್, ನೀನ್ ಹೇಳಿದಲ್ಲ ತಿರ್ಗ್ಸಾಡು ಅಂತ. ಹೆಂಗ ಆಡ್ತಾಳೆ ಅವಳು? ನಾನು ಹೇಳಿದ್ದು ತಿರುಗಿಸಾಡು ಅಲ್ಲ, ತಿರುಗಿಸಾಡು ಅಂತ. ಲಿರಿಕ್ಸು. ಸಾಕು, ತುತ್ತಮ್ಮ, ಕಣ್ಣು ಸರಿಯಾಗಿ ಕಣ್ಣು ಬಿಟ್ಟು ನೋಡ್ಬೇಕಮ್ಮ. ತುಜ, ಇದೇನಿದು? ಥರ್ಡ್ ಅಂಪೈರು. ಅದನ್ನೇ ತಾನೇ ನಾವು ಮಾಡಿದ್ದು. ಬಾ, ಏನಮ್ಮ ಹಂಗೆ ತುಕ ನೋಡ್ತಾ ಇದ್ಯಾ ನಂದು? ನಿನ್ನ ಇಡೀ ಬಾಡಿಲಿ ತಡ್ಕೊಳಕ್ ಆಗದೆ ಇದ್ರು ನೋಡ್ಬಹುದು ಅಂತ ಇರೋದು ಅದೊಂದೇ, ನಿನ್ ತುಕಾನೆ. ಅಷ್ಟೊಂದು ಸುಂದರವಾಗಿದ್ಯಾ? ಸುಂದರವಾಗಿಲ್ಲ ಅದು. ಬಯಲಿ ಕಿವಿಲಿ ಹೇಳ್ತೀನಿ. ನೀನ್ ಹೇಳ್ತಾ ಇದ್ರೆ ಎಷ್ಟೋ ಚೆನ್ನಾಗಿರೋದು. ಆಯ್ತಮ್ಮ ತುಜ, ಕಲ್ತ್ಕೋತೀವಿ ಬಿಡು. ಯಾಕೆ ಬೈತೀಯ ನೀನು? ಈಗ ನಮ್ಗೆ ಕ್ರಿಕೆಟ್ ಅಲ್ಲಿ ನನಗೆ ಸಿಕ್ಕಾಬಿಟ್ಟೆ ಡೌಟ್ಗಳಿದೆ. ನಿನಗ್ ಡೌಟ್? ಕೇಳು, ಏನು? ಈಗ ನೋಡು, ಒಬ್ಬ ಬೌಲರು ಬಾಲ್ ಹಿಡ್ಕೊಂಡು ಹಿಂಗೆ ಚೆನ್ನಾಗಿ ಉಜ್ಬಿಟ್ಟು ತೋಡ್ಕೊಂಡ್ ಬರ್ತಾನೆ. ಓಡ್ಕೊಂಡು ಬರ್ತಾನೆ. ಅದು ತೋಡ್ಕೊಂಡ್ ಬರ್ತಾನೆ. ಈಗ ಹಿಂಗ್ ತೋಡ್ಕೊಂಡ್ ಬಂದು ಹಿಂಗೆ ಬಾಲ್ ಎಸಿಬೇಕಾದ್ರೆ ಇಲ್ಲಿ ಲಾಕ್ ಆಗ್ಬಿಟ್ರೆ ಅದಕ್ಕೆ ಏನಂತಾರೆ? ಡಿಸಿಷನ್. ಬಾಲ್ ಕೈಯಲ್ಲೇ ಇದೆ, ಲಾಕ್ ಆಗ್ಬಿಟ್ರೆ. ಹೌದು, ಲಾಕ್ ಬಾಲ್ ಕೈಯಲ್ಲಿ ಇಟ್ಕೊಂಡು ಲಾಕ್ ಆಗ್ಬಿಟ್ಟು ಲಾಕ್ಗೆ ಬಾಲ್ ಆಗ್ತದೆ. ಏನೋ ಕೆಟ್ಟದಾಗ ಬೈತಾ ಇದ್ಯಾ ನೀನು? ಏನ್ ಕೆಟ್ಟದಾಗ ಬೈತಾ ಇದ್ಯಾ ನೀನು? ನಾನೇನೋ ಬೈದೆ? ಲಾಕ್ಗೆ ಬಾಲ್ ಅಂತೆ. ಅದೇ ತಿರ್ಗಾ ನೋಡು, ತಿರ್ಗಾ ಇವನೇನೋ ಬೈತಾನೆ, ಲಾಕ್ಗೆ ಬಾಲ್ ಅಂತ. ಕೈಯಲ್ಲಿರೋದೇನೋ? ಇಲ್ಲಿ ಬಾಲ್ ಇದೆ. ಕೈ ಆಗಿರೋದೇನೋ? ಅದು ಲಾಕ್ ಆಗಿದೆ. ಬಾಲ್ ಇರೋದೆಷ್ಟು? ಇಷ್ಟು, ಒಂದು ಅಲ್ವಾ? ಲಾಕ್ ಎ ಬಾಲ್. ಲಾಕೆ ಬಾಲ್. ಚೆನ್ನಾಗಿದೆ, ಲಾಕೆ ಬಾಲ್. ತುಜಾ, ಇನ್ನೊಂದು ಡೌಟ್ ನನಗೆ. ಈಗ ಈ ಬೌಲರ್ ಇದಾನಲ್ಲ, ಆ ಬಾಲ್ನ ತಿರ್ಗಾ ಇವನು ಉಚ್ಕೊಂಡು ತೋಡ್ಕೊಂಡ್ ಬಂದು ಹಿಂಗೆ ಎಸೆಯುವಾಗ ಅರ್ಧೋದ್ರೆ ಏನ್ ಮಾಡ್ತೀಯಾ? ಏನ್ ಅರ್ಥ ಹೋದ್ರೆ? ಅದೇಪ್ಪ, ಅರ್ಧೋದ್ರೆ ಏನ್ ಮಾಡ್ತೀಯಾ? ಏನ್ ಅರ್ಥ ಹೋದ್ರೆ? ಪ್ಯಾಂಟಪ್ಪ. ಬೇರೆ ಪ್ಯಾಂಟ್ ಹಾಕೊಂಡ್ ಬರೋದಕ್ಕೆ ಟೈಮ್ ಕೊಡ್ತಾರೆ. ನನ್ನ ಹತ್ರ ಇರೋದೇ ಒಂದು ಪ್ಯಾಂಟು, ಅವಾಗ ಏನ್ ಮಾಡ್ತಾರೆ? ಏನಪ್ಪಾ? ನನ್ನ ಹತ್ರ ಇರೋದು ಒಂದೇ ಪ್ಯಾಂಟು, ಅವಾಗ ಏನ್ ಮಾಡ್ತಾರೆ? ಕಾಚಲ್ಲೇ ಬಂದ್ ಮಾಡು ಅಂತಾರೆ. ಕೋತಿ. ಓ, ಹಂಗಂತಾರ? ಓಕೆ, ನನ್ಗೆ ಇನ್ನೊಂದು ಡೌಟು. ಓ, ಏನ್ ಕಾಚ ತಂದಿಲ್ಲ ಅಂದ್ರೇನಾ? ಈ ತಾಚದ ವಿಷಯ ಬಿಟ್ಬಿಡಪ್ಪ. ಓಕೆ ಓಕೆ. ಇದು ಬೇರೆ ಡೌಟು. ಏನು? ಈಗ ಬಾಳ್ನ ಉಜ್ಕೊಂಡು ಒಂದ್ ನಿಮಿಷ, ಪ್ಯಾಂಟ್ ಇರಲ್ವಲ್ಲ, ಎಲ್ಲಿಗೆ ಉಚ್ಕೋತಾನ ಅವನು? ಅದು ಮುಗ್ದಾಯ್ತು ಕಣೋ, ಇದು ಬೇರೆ. ಸರಿ ಸರಿ, ಕಂಟಿನ್ಯೂ. ಹಿಂಗೆ ಆ ಕಾಚ್ದವಂದಲ್ಲ, ಇವನು ಹೊಸ ಬೌಲರ್. ಹಿಂಗೆ ಅವ್ನು ಉಚ್ಕೊಂಡು ತೋಡ್ಕೊಂಡ್ ಬರ. ಒಂದ್ ನಿಮಿಷ, ಅವಂದು ಓವರ್ ಮುಗ್ದಿಲ್ವಲ್ಲ, ಇವನು ಹೊಸ ಬೌಲರ್ ಹಿಂಗ್ ಬರ್ತಾನೆ.
ಅದೇ ಬೇರೆ ಇದೇ ಬೇರೆ ಇವನು ಬೇರೆ ಕಣ. ಅವ್ನ್ ಡ್ರೆಸ್ ಚೇಂಜ್ ಹೋಗ್ಬಿಟ್ಟ, ಹಾ, ಇವನ್ ಬೇರೆ ಹೊಸ ಬೌಲರ್. ಹೌದು. ಅವ್ನು ಓವರ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಹಾ. ಓಕೆ ಓಕೆ. ಹಿಂಗೆ ಬಾಳ್ನ ಉಚ್ಕೊಂಡು ತೋಡ್ಕೊಂಡ್ ಬರುವಾಗ ಒಂದ್ ನಿಮಿಷ, ಅವನ ಹತ್ರ ಇರೋದು ಒಂದೇ ಪ್ಯಾಂಟ್ ಒಂದಲ್ಲ, ಅವ್ನ್ ವಾಪಸ್ ಹೆಂಗ್ ಬರ್ತಾನೆ? ಅಪ್ಪ ಮುಗ್ದೋದ್ ಕತೆ ಹಿಡ್ಕೊಂಡು ಯಾಕೋ ಗೋಲ್ ಹಿಡ್ಕೋತಾ ಇದ್ಯಾ? ಸರಿ ಸರಿ ಮುಗ್ದು ಕೇಳಿಸ್ಕೊ. ಹೊಸ ಬೌಲರು, ಹೊಸ ಪ್ಯಾಂಟು, ಹೊಸ ಬಾಲು ಮುಚ್ಕೊಂಡು ತೋಡ್ಕೊಂಡ್ ಬರುವಾಗ ಒಂದ್ ನಿಮಿಷ, ಹೊಸ ಪ್ಯಾಂಟು ಹೊಸ ಬೌಲರ್. ಓಕೆ, ಸುಮ್ನೆ ಹೊಸ ಬಾಲ್ ಯಾವನ್ ಕೊಡ್ತಾನೆ? ಹಳೆ ಬಾಲಲ್ಲೇ ಮಾಡ್ಬೇಕು. ಹೋಗು ವಾಪಸ್ ಹೋಗ್. ಹಳೆ ಬಾಲು, ಹಾ ಹೊಸ ಬೌಲರು, ಹಾ ಉಜ್ಜ ಹಾ. ಈಗ ತೋಡ್ಕೊಂಡ್ ಬರ್ತಾನೆ. ಒಂದ್ ನಿಮಿಷ, ಬೌಲರ್ ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ಲೆಫ್ಟ್ ಹ್ಯಾಂಡ್. ಮತ್ತೆ ಈ ಕಡೆಗೆ ಯಾಕೆ ಉಚ್ಕೋತಾನೆ? ಹಿಂಗ್ ತಾನೆ ಉಚ್ಕೊಳ್ಳೋದು ಅವನು. ಆಯ್ತಪ್ಪ, ರೈಟ್ ಹ್ಯಾಂಡ್. ಹಾ ಓಕೆ. ಬಾಳಿದೆ, ಹಾ. ಉಚ್ಕೊಂಡ ತೋಡ್ಕೊಂಬ. ಒಂದ್ ನಿಮಿಷ, ಏನು? ನೀನ್ ರೈಟ್ ಅಂದೆ ಅಲ್ವಾ? ಹೌದು. ನಿನ್ ರೈಟ್ ನನಗ್ ಲೆಫ್ಟ್, ಹಾ. ನಿನ್ ಲೆಫ್ಟ್ ನನಗ್ ರೈಟ್. ಹಾ. ಯಾವ ಲೆಫ್ಟ್ ಯಾವ ರೈಟ್ ಅದನ್ನ ಹೇಳು. ಇದು ರೈಟ್, ನನಗ್ ಲೆಫ್ಟ್ ಅದು. ಹೌದಾ? ಹಾ ಇವಾಗ ಹಾ. ಇವಾಗ ಏನಾಯ್ತು? ರೈಟ್ ರೈಟ್ ರೈಟ್. ಹಾ. ಹಾ ಇವಾಗ ಏನ್ ನೋಡ್ತೀಯಾ? ಹಾ ಮಾಡ್ ಮಾಡ್ ಮಾಡು. ಇವಾಗ ಏನೋ ನೋಡ್ತೀಯಾ? ಏನ್ ಮಾಡೋದು? ನೀನ್ ಬೌಲಿಂಗ್ ಮಾಡು. ಹಿಂಗೆ ಬಾಲ್ ಇಟ್ಕೊಂಡು ಮುಚ್ಕೊಂಡು ತೋಡ್. ಒಂದ್ ನಿಮಿಷ, ಬ್ಯಾಟ್ಸ್ಮನ್ ಇರೋದು ಈ ಕಡೆ, ಹಾ. ಅಂಪೈರ್ ಯಾಕೆ ಬೌಲಿಂಗ್ ಮಾಡ್ತಾ ಇದ್ಯಾ? ಆಯ್ತಪ್ಪ, ಹಾ ಆ ಕಡೆಯಿಂದನೇ ಬರ್ತೀನಿ. ಓಕೆ. ಇಲ್ಲ ಬಾಲ್ ಬಿದ್ದೋಯ್ತಲ್ಲ, ಇಲ್ಲಿ ಇಲ್ಲಿ ಕೊಡು. ಹಾ ಹಾ, ಬಾಲ್ನ ಉಚ್ಕೊಂಡು ಹ್ಮ್. ತೋಡ್ಕೊಂಡ್ ಬಂದು, ಇನ್ನೇನಾದ್ರೂ ಡೌಟ್ ಇದೆಯಾ ನಿನ್ಗೆ? ಏನಿಲ್ಲ ಏನಿಲ್ಲ ಏನಿಲ್ಲ. ನಾನೇ ನಿಂತ್ಕೊಂಡ್ಬಿಟ್ನಾ? ಹಾ ಓಕೆ, ಈಗ ಬಾಲ್ನ ತುಚ್ಕೊಂಡು ತೋಡ್ಕೊಂಡ್ ಬಂದು ಸ್ಕ್ರೀಜ್ ಅಲ್ಲಿ ಇರ್ತಲ್ಲ, ಸ್ಕ್ರೀಜ್ ಹಾ, line. ಅದನ್ನ ದಾಟ್ಬಿಟ್ಟು ಬಾಲ್ ಹಾಕ್ಬಿಟ್ರೆ ಏನಂತಾರೆ ಅಂಪೇರು? ನೋ ಬಾಲ್ ಅಂತಾರೆ. ಇದು ತೋಸ. ಮೋಸ 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 ಮೋಸ. ಯಾಕೆ? ತಪ್ಪು ಮಾಡಿರೋದು ಹಾ ತಾಳ್ತಾನೆ, ಅದನ್ನ ನೋ ಬಾಲ್ ಅಂತ ಯಾಕೆ ಅನ್ಬೇಕು? ನೋ ತಾಲ್ ಅನ್ಬೇಕು. ಎಸ್ ಎಸ್ ಎಸ್. ಇದ್ರ ಬಗ್ಗೆ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಏನ್ ಹೋರಾಟ ಮಾಡ್ತೀಯಾ? ನೋ ಬಾಲ್ಗೆ ಹೋರಾಟ ಮಾಡ್ತೀನಿ. ಹೆಂಗೆ ಹೆಂಗೆ? ನಾನು ಗ್ರೌಂಡ್ ಅಲ್ಲಿ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಓಕೆ. ಪಿಚ್ ಮೇಲೆ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಓ ಪ್ಯಾಡ್ ಮೇಲೆ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಹಾ ಗ್ಲೌಸ್ ಮೇಲೆ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಹಾ. ಪ್ಯಾಂಟ್ ಮೇಲೆ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಹಾ. ಕಡೆಗೆ ವಿಕೆಟ್ ಮೇಲೆ ತೂತ್ಕೊಂಡು ಹೋರಾಟ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಈಗ 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 ನನ್ಗೊಂದು ಡೌಟ್. ನೀನ್ ಎಲ್ಲಾದ್ರ ಮೇಲೆ ಕೂತ್ಕೊಂಡು ನೀನು ಪ್ರೊಟೆಸ್ಟ್ ಮಾಡೋದು ಪರವಾಗಿಲ್ಲ, ಹಾ. ವಿಕೆಟ್ ಮೇಲೆ ಕೂತ್ಕೊಳ್ಳೋಗ ವಿಕೆಟ್ ಹಿಂಗಿರುತ್ತಾ ಹಿಂಗಿರುತ್ತಾ? ಹೆಂಗನ ಇರ್ಲಿ, ಹೆಂಗಂದ್ರೆ ಹಂಗೆ ತೂತ್ಕೊಂಡ್ಬಿಡ್ತೀನಿ. ಬಂದ್ಬಿಡು, ತುಚ್ಕೊಂಡ್ಬಿಡ್ಲಿ. ಹೋಗಿ ಹೋಗಿ ನಾನು ನಿನ್ನ ಹತ್ರ ಡೌಟ್ ಕೇಳಕ್ ಬಂದಲ್ಲ, ನನ್ ತೂನಲ್ಲಿ ನಾನೇ ತೊಡ್ಕೋಬೇಕು. ತೂನ ಏನಾದ್ರೂ ಆಗ್ಲಿ, ನಾನು ಹೋರಾಟ ನಿಲ್ಲಲ್ಲ ನಿಲ್ಲಲ್ಲ ನಿಲ್ಲಲ್ಲ. ತರ್ತೀನಿ ತರ್ತೀನಿ. ತಂದ್ರ ಬಂದೆ ಬಂದೆ ತನ್ನಿ ಬಂದೆ. ಇವನ್ ಡೌಟ್ಗೆ ಬೆಂಕಿ ಹಾಕಿ ಬಂದ್ರು. KCC ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಏನಿದೆ ಇದ್ರ ಬಗ್ಗೆ ನಮ್ಮ ಕಿಚ್ಚ ಸುದೀಪ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಿಮ್ಗೋಸ್ಕರ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಅದೇನು ಅಂತ ನೋಡ್ಕೊಂಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. KCC ನಿಮ್ಗೆ ಆಲ್ರೆಡಿ ಗೊತ್ತು, ಕರ್ನಾಟಕ ಚಲನಚಿತ್ರ ಕಪ್ ಒಂದು ಏನು ಮ್ಯಾಚ್ ಆಡಿದ್ದು ಲಾಸ್ಟ್ ಸೀಸನ್ ತುಂಬಾನೇ ಚೆನ್ನಾಗಿತ್ತು. ಅದು ಒಂದು ಲೆವೆಲ್ ರೇಂಜಲ್ಲಿ ಮಾಡಿದ್ದು. ಇವಾಗ ಅದಕ್ಕೂ ಮೀರಿ ಇವಾಗ ಎಕ್ಸ್ಟ್ರಾ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆಲಿ ನಾವೆಲ್ಲರೂ ಸೇರಿ ಆಡುತ್ತಿರೋದು ಅದೊಂದು ಖುಷಿಯಾದ ವಿಷಯ ನಮಗೆ. ಆರ್ಟಿಸ್ಟು ಹಾಗೂ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆಲಿ ನೋಡೋದು ನಿಮ್ಗೊಂದು ಖುಷಿ ಆಗುತ್ತೆ ಬಂದು ನೋಡಿದಾಗ. ಅವಾಗ 100% ಯು ಆಲ್ ವಿಲ್ ಲೈಕ್ ಇಟ್ ಅಂಡ್ ಲವ್ ಇಟ್. ಇದೇನಂದರೆ ಒಂದು ಗೆಟ್ ಟುಗೆದರ್, ಒಂದು ಇದು ಅಂದರೆ ಆರ್ಟಿಸ್ಟ್ಗಳೂ ಸಿನಿಮಾ ಬಿಟ್ಟು ಸ್ಪೋರ್ಟ್ಸ್ಲು ಭಾಳ ಇದ್ದೀವಿ, ಎಂಥೂಸಿಯಾಸಮ್ ಇದೆ, ನಾವು ಆಡ್ಬೋದು ಅನ್ನೋದು ತೋರಿಸೋ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಐ ಥಿಂಕ್ ಸುದೀಪ್ ಅವ್ರು ಮಾಡಿದ್ದು, ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್. ಐ ಥಿಂಕ್ ಯು ಆಲ್ ವಿಲ್ ಎಂಜಾಯ್. ನೀವು ಬನ್ನಿ, ಸೆಪ್ಟೆಂಬರ್ 8th and 9th ನೋಡಿ, ನಿಜವಾಗ್ಲೂ ನಿಮ್ಗೆ ಮಜಾ ಕೊಡುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮ್ಲಿ. ನಾನೇ ಇನ್ನು ತುಂಬ ಐ ಥಿಂಕ್ ಕ್ಯೂರಿಯಸ್ ವೆಯ್ಟ್ ಮಾಡ್ತೀನಿ ಯಾವಾಗ ಹೋಗಿ ಆಡಬೇಕು ಅಂತ. ಯಾಕಂದರೆ ಆ ಪಿಚ್ಚಲ್ಲಿ ಆಡಬೇಕಂದ್ರೆ ಒಂದು ಮಜಾ ಇದೆ, ಒಂದು ಕಿಕ್ ಇದೆ. ಸೊ ನಮ್ಮ ಕಿಕ್ ಜೊತೆಲಿ ನಿಮ್ಮ ಕಿಕ್ ಸೇರಿದ್ರೆ ನಿಜವಾಗ್ಲೂ ಮಜಾ ಇರುತ್ತೆ. ಪ್ಲೀಸ್ ಬನ್ನಿ, ಮಜಾ ಮಾಡಿ ನಮ್ಮ ಜೊತೆಲಿ. ನಾವು ಮಜಾ ಮಾಡ್ತೀವಿ, ನೀವು ಮಜಾ ಮಾಡಿ. ಕಮ್ ಅಂಡ್ ಬ್ಲೆಸಸ್ KCC, ವಿಲ್ ಬಿ ವೇಟಿಂಗ್ ಫಾರ್ ಯು. ಆಲ್ ದ ಬೆಸ್ಟ್, ಪ್ಲೀಸ್ ಕಮ್. ಥ್ಯಾಂಕ್ ಯು. ಹಾಯ್ ಸೃಜನ್,
ಮತ್ತೊಮ್ಮೆ ಮಜಾ ಟಾಕೀಸ್ ಆಕ್ಚುಲಿ ಸ್ಕ್ರೀನಲ್ಲಿ ಅಟ್ಲೀಸ್ಟ್ ಬರ್ತಾ ಇದೀವಿ ಇವಾಗ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಸೀಸನ್ 2 ಇನ್ 60th ಎಪಿಸೋಡ್ ಅಂತ ಇವ್ರು ಹೇಳಿದ್ರು. ಆ್ಯಂಡ್ ಐ ಶುಡ್ ಕಂಗ್ರ್ಯಾಚುಲೇಟ್ ಯು ದಟ್ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ಸಾಗಿ ಬೋರ್ ಹೊಡಿಸ್ದೆ ಈ ಥರ ಹೋಗೋದಿದೆಯಲ್ಲ, ಇಟ್ ಇಸ್ ಆಕ್ಚುಲಿ ಅಚೀವ್ಮೆಂಟ್ ಬೈ ಇಟ್ ಸೆಲ್ಫ್. ಸೊ ಕಂಗ್ರ್ಯಾಚುಲೇಷನ್ ಸೃಜನ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ದಟ್ ಈ ವೇದಿಕೆಯಲ್ಲಿ ಒಂದು ಕನ್ನಡ ಚಲನಚಿತ್ರ ಕಪ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ. ಹಾಗೆ ತಾವು ಕೂಡ ಕನ್ನಡ ಚಲನಚಿತ್ರ ಕಪ್ಪಿನ ಫೇಸೋ ಅಲ್ಲಿ ಕೂತಿರೋ ಎಲ್ಲ ಆಡಿಯನ್ಸಿಗೆ ನಾನು ಹೇಳಲೇಬೇಕು ಈ ವಿಚಾರ. ಸೃಜನ್ ಲೋಕೇಶು ಭಾಳ ಹಿಂದೆ ಹಳೆ ಪರಿಚಯ ನನಗೆ. ಕನ್ನಡ ಚಲನಚಿತ್ರ ಕಪ್ ಅಂತ ಪ್ರಾರಂಭ ಆದಾಗ ನಾವು ಒಂದು ಹೋಸ್ಟ್, ನಮ್ಮ ಒಂದು ಫೇಸ್ ಬೇಕು ನಮಗೆ, ಮಾತಾಡೋ ಒಂದು ಬಾಯಿ ಬೇಕು ನಮಗೆ ಮಾತುಕತೆ ಅಂತ ಬಂದಾಗ ವಿ ವರ್ ವೆರಿ ಹ್ಯಾಪಿ ದಟ್ ಸೃಜನ್ ಒಪ್ಕೊಂಡ್ರು. ಆ್ಯಂಡ್ ಆಫ್ಟರ್ ದ್ಯಾಟ್ ಫಸ್ಟ್ ಶೋ ಆಗ್ತಿದ್ದ ಹಾಗೇನೆ ಸೃಜನ್ ವಾಕ್ಡ್ ಅಪ್ ಟು ಮೀ. ಬಂದು ಹಿ ಸೆಡ್, ದೀಪು ನನಗೆ, ಈ ಕಾಲ್ಸ್ ಮೀ ದೀಪು ಸರ್, ದೀಪು ನನಗೆ ಏನು ಅಂತ ಗೊತ್ತಿಲ್ಲ, ನನಗೆ KCC ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ನಾನೊಬ್ಬನೇ ಫೇಸ್ ಆಫ್ ದ KCC ಆಗಿರಬೇಕು ಅಂತ. ಐ ಆಮ್ ಸೋ ಹ್ಯಾಪಿ ದಟ್ ಆ್ಯಕ್ಚುಲಿ ಒಬ್ಬ ಮನಸ್ಸನ್ನು ಮಾತಾಡಿದಾಗ ನನ್ನ ಸ್ನೇಹಿತ ಕೂಡ, ಐ ಆಮ್ ವೆರಿ ಹ್ಯಾಪಿ ಸೃಜನ್ ದಟ್ ಯು ಆರ್ ಅ ವೆರಿ ಹ್ಯೂಜ್ ಪಾರ್ಟ್ ಆಫ್ KCC. ಆ್ಯಂಡ್ KCCಯಲ್ಲಿ ಆ ವೇದಿಕೆಗೆ ಒಂದು ಕಳೆ ತಂದು ಕೊಡ್ತೀರಾ ತಾವು ಯಾವಾಗ ನಡ್ಸ್ಕೊಡ್ಬೇಕಾದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ಕನ್ನಡ ಚಲನಚಿತ್ರ ಕಪ್ ಏನಿದೆ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋ ಒಂದು ಪ್ರಯತ್ನದಲ್ಲಿ ಎಲ್ಲರೂ ನೀವು ಕೂಡ ಇರಬೇಕು. ಪ್ರತಿಯೊಬ್ಬರು ಕಲಾವಿದರು ಅವತ್ತಿರ್ತಾರೆ, ತಂತ್ರಜ್ಞರು ಇರ್ತಾರೆ, ವಿತರಕರ್ತರು ಇರ್ತಾರೆ, ಎಲ್ಲ ವರ್ಗದವ್ರು ಇರ್ತಾರೆ, ಮಾಧ್ಯಮದವ್ರು ಇರ್ತಾರೆ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಡ್ತಾ ಇದ್ದಾರೆ, ಕರ್ನಾಟಕದ ಪ್ಲೇಯರ್ಸ್ ಆಡ್ತಾ ಇದ್ದಾರೆ. ಎಲ್ಲರೂ ತಾವು ಬನ್ನಿ. ಟಿಕೆಟ್ಸ್ ಔಟ್ಲೆಟ್ಸ್ ಎಲ್ಲ ಕಡೆ ಇದೆ, ಸಂಗೀತ ಮೊಬೈಲ್ ಸ್ಟೋರ್ಸ್ ಎಲ್ಲ ಎಲ್ಲೆಲ್ಲಿದೆಯೋ ಕರ್ನಾಟಕದ ಎಲ್ಲ ಕಡೆಯಿಂದ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. ಇನ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೂಡ ಟಿಕೆಟ್ ಅವೈಲೇಬಲ್ ಇರುತ್ತೆ. ಪ್ಲೀಸ್ ಹೋಗಿ ತಗೊಳ್ಳಿ, ಬನ್ನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೀರಿಯಸ್ ಕ್ರಿಕೆಟ್ ಇರುತ್ತೆ ಅವತ್ತು 2 days 8th and 9th of September. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ರಿಕೆಟ್ ಆಡೋದೇ ಎಷ್ಟೋ ಒಂದು ಖುಷಿ ಅಂತ ತುಂಬ ಜನ ಖುಷಿಯಲ್ಲಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ. ಸೊ ಆ ಖುಷಿಯಲ್ಲಿ ತಾವು ಭಾಗಿಯಾಗಬೇಕು. ಆಸ್ KCCಗೆ ನಾವು ಯಾವಾಗಲೂ ಹೇಳೋದು ಒಂದು, ಬಿ ವಿತ್ ಅಸ್ ಆ್ಯಂಡ್ ಬಿ ಎ ಪಾರ್ಟ್ ಆಫ್ ಅಸ್. ಲವ್ ಯು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಕಿಚ್ಚ ಸುದೀಪ್ ಅವರೇ. ಆಲ್ ದ ವೆರಿ ಬೆಸ್ಟ್ ಟು KCC. ಖಂಡಿತವಾಗ್ಲೂ ಇದು ಸೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಟು KCC. ನೋಡ್ರಪ್ಪ, ಇಲ್ಲಿ ಏನಂದ್ರೆ ಇವಾಗ KCC ಆಡ್ತಾ ಇದ್ರಲ್ವಾ, ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಥೌಸಂಡ್ಸ್ ಆಫ್ ಪೀಪಲ್, ಸೊ ಸಿಕ್ಕಾಪಟ್ಟೆ ಸೌಂಡ್ ಇರುತ್ತೆ, ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಿಮಗೆ ಅಂತಾನೆ ಒಂದು ಆಟ ಆಡಿಸ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ತುಂಬಾ ಕಾನ್ಸಂಟ್ರೇಷನ್ ಇರುತ್ತೆ. ಎಷ್ಟೇ ಸೌಂಡ್ ಇದ್ರೂ ಯು ಶುಡ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಲಿಪ್. ಸೊ ನೋಡೋಣ ಯಾವ ರೀತಿ ಕಾನ್ಸಂಟ್ರೇಷನ್ ಇರುತ್ತೆ ಅಂತ. ಸೊ ಇವಾಗ ಆಡೋಣ ನಮ್ಮ ಆಟ. ಕೇಳ್ರಪ್ಪ, ಕೇಳ್ರಿ, ಏನ್ ಕೇಳ್ಸುತ್ತೆ ಹೇಳ್ರಿ. ಬ್ಯಾಟ್ ಇಂದ ಹೊಡಿತೀವಿ ರನ್ನು, ಟೀ ಜೊತೆ ತಿಂತೀವಿ ಬನ್ನು. 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 ನೀ ಬ್ಯಾಟಿಂಗ್ ಆಡಕ್ ಬರುತ್ತಾ, ಬೌಲಿಂಗ್ ಮಾಡಕ್ ಬರುತ್ತಾ? ನಿನಗೆ ಬ್ಯಾಟಿಂಗ್ ಆಡಕ್ ಬರುತ್ತಾ, ಬೌಲಿಂಗ್ ಮಾಡಕ್ ಬರುತ್ತಾ? ಕರೆಕ್ಟ್ ಆಗಿ ಹೇಳು. ನೀನ್ ಬ್ಯಾಟಿಂಗ್ ಆಡ್ತಿದ್ಯಾ ಇಲ್ಲ ಬೌಲಿಂಗ್ ಆಡ್ತಾ ಇದೀಯಾ? ಕರೆಕ್ಟ್ ಆಗಿ ಹೇಳು. ಐ ಕ್ಯಾನ್ ಟೆಲ್ ಇಟ್ ನೌ. ಐ ಥಿಂಕ್ ನಿಮ್ಮ ಅಣ್ಣಂಗೆ ಮುಂದಿನ ವರ್ಷ ಕರೆಕ್ಟ್ ಆಗಿ ಹೇಳು. ಸೂಪರ್. ನಿಮ್ಮ ಅಣ್ಣಂಗೆ ಮುಂದಿನ ವರ್ಷ ಕರೆಕ್ಟ್ ಆಗಿ ಹೇಳು. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಹೇಳ ಫಾಸ್ಟ್ ಆಗಿ ತೆಗಿ. ಅದೇ ತರ ನೀನ್ ಹೇಳಿದ್ದು. ನಾನು ಎಲ್ಲರೂ ಹೇಳಿದ್ದು ಕರೆಕ್ಟ್. ಬ್ಯಾಟ್ಸ್ಮನ್ಗೆ ಬೌಲಿಂಗ್ ಕೊಡ್ತೀಯಾ ಅಥವಾ ಬ್ಯಾಟಿಂಗ್ ಕೊಡ್ತೀಯಾ? ಸೂಪರ್ ಕಣೋ, ಸೂಪರ್. ನಿಮ್ಮ ಅಣ್ಣನಿಗೆ ಮುಂದಿನ ವರ್ಷ ಹೇಳು. ಕರೆಕ್ಟ್ ಆಗಿ ಹೇಳು. ಇವ್ರು ಇನ್ನೂ ತೆಗೆದೇ ಇಲ್ಲಪ್ಪ. ಇನ್ನೂ ತೆಗ್ದಲ್ವಾ? ತಾವೇನ್ ಹೇಳಿದ್ದು? ನೀನ್ ಬ್ಯಾಟಿಂಗ್ ಆಡ್ತೀಯಾ ಬೌಲಿಂಗ್ ಆಡ್ತೀಯಾ? ಕರೆಕ್ಟ್ ಆಗಿ ಹೇಳು. ಬ್ಯಾಟಿಂಗ್ ಆಡ್ತೀಯಾ ಬೌಲಿಂಗ್ ಆಡ್ತೀಯಾ? ಕರೆಕ್ಟ್ ಆಗಿ ಹೇಳು. ಕರೆಕ್ಟ್ ಅರುಣ, ಕರೆಕ್ಟ್ ಆಗಿ ಹೇಳಿದ್ದು. ಇವನು ತಾವೇನ್ ಹೇಳಿದ್ರಿ? ಬ್ಯಾಟ್ ಇಂದ ಹೊಡಿತೀಯ ರನ್ನು, ಟೀ ಜೊತೆ ತಿಂತೀಯ ಬನ್ನು. ರಾಜೀವ ಬಾಯ್, ಬಾರೋ ಬಾರೋ ಇಲ್ಲಿ. ಕರೆಕ್ಟ್ ಆಗಿ ಹೇಳಿದ್ದು ನೀನೊಬ್ನೇ ಮಗನಿ. ಆಶೀರ್ವಾದ ಮಾಡಿ. ಓಕೆ, ಹೇಳಿತಾನೆ ನಾನು. ಪ್ರತಾಪ ನೀನ್ ಬಾ. ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಕರೆಕ್ಟ್ ಆಗಿ ಹೇಳ್ಬೇಕಾ? ಓಕೆ ರೆಡಿ. ನೀನ್ ಏನಾದ್ರು ಕರೆಕ್ಟ್ ನೀನು ಓ ಇವ್ನು ಕಿವಿಗೆ ಹೇಳ್ಬೇಕಂತೆ. ಇಲ್ಲ, ಒಂದ್ ಕೆಲಸ ಮಾಡಿ ಬರ್ಕೊಟ್ಬಿಡು. ಬ್ಯಾಟು ಬಾಲ್ ಇದ್ರೆ ಕ್ರಿಕೆಟ್,
ಹೆಂಡತಿ ಮಾತ್ ಕೇಳಿಲ್ಲ ಅಂದ್ರೆ ಟಿಕೆಟ್. ಬ್ಯಾಟ್ ಬಾಲ್ ಇದ್ರೆ ಕ್ರಿಕೆಟ್, ಹೆಂಡತಿ ಮಾತ್ ಕೇಳಿಲ್ಲ ಅಂದ್ರೆ ಟಿಕೆಟ್. ಓಕೆನಾ? ಮಳೆ ಬರ್ಲಿಲ್ಲ ಅಂದ್ರೆ ಏನು, ಮ್ಯಾಚ್ ಆಡ್ಲಿಲ್ಲ ಅಂದ್ರೆ ಏನು? ಮಳೆ ಬರ್ಲಿಲ್ಲ ಅಂದ್ರೆ ಏನು, ಮ್ಯಾಚ್ ಆಡ್ಲಿಲ್ಲ ಅಂದ್ರೆ ಏನು? ಮಳೆ ಬರ್ಲಿಲ್ಲ ಅಂದ್ರೆ ಏನು, ಪಾಸ್ ಆಗ್ಲಿಲ್ಲ ಅಂದ್ರೆ ಏನು? ಮಳೆ ಬರ್ಲಿಲ್ಲ ಅಂದ್ರೆ ಏನು, ಪಾಸ್ ಆಗ್ಲಿಲ್ಲ ಅಂದ್ರೆ ಏನು? ಮಳೆ ಬಂದಿಲ್ಲ ಅಂದ್ರೆ ಏನು, ಪಾಸ್ ಆಗಿಲ್ಲ ಅಂದ್ರೆ ಏನು? ಬಾಲ್ ಹಾಕ್ತೀನಲ್ಲ ನಾನು. ಸೂಪರ್. ಏನೋ ಬಿಲ್ ಇಲ್ಲ ಅಂದ್ರೆ ಏನು, ಬಾಲ್ ಹಾಕ್ತೀನಲ್ಲ ನಾನು. ಅಷ್ಟೇ. ಬಾಲ್ ಡೀಟೇಲ್ಸ್ ಹೇಳಪ್ಪ. ಒಳ್ಳೆ ಲಿಪ್ ರೀಡರ್ ಒಂದೇ. ಮಳೆ ಆದರೇನು, ಬಾಲ್ ಆದರೇನು, ಅಷ್ಟೇ. ಸೂಪರ್ ಕಣೋ ಇನ್ನು. ಮೈಂಡ್ ಬ್ಲೋಯಿಂಗ್ ಅಮ್ಮ. ಅಲ್ಲ ಏನೋ ರಾಜೀವ, ಅಷ್ಟಕ್ಕೆ ನಿಲ್ಸಿದ್ರು ಅವರು. ಇಲ್ಲ, ನಾನು ಇದನ್ನ ಹೇಳಲೇಬೇಕು ತಾರಮ್ಮ. Sorry, I'll take this opportunity to tell this. Please. I really want to tell this. A person who is really missing today, KCC ಅನ್ನೋದನ್ನ ಒಂದು ಮಿಸ್ ಮಾಡ್ತಿದ್ದಾನೆ. ಅದನ್ನ ನಾನು ಹೇಳ್ಬೇಕಾದ್ರೆ ನಂಗೆ ತುಂಬಾ ನೋವಾಗುತ್ತೆ. ಲಾಸ್ಟ್ ನಾನು ಅವನ ಜೊತೆ ಲಂಡನ್ ಇಂದ ಟ್ರಾವೆಲ್ ಮಾಡಿದೆ, ಬೆಂಗಳೂರಿಗೆ ಬಂದು ರೀಚ್ ಆದೆ. 18 ಅವರ್ ಫ್ಲೈಟ್ ಪ್ಲಸ್ ದುಬೈಯಿಂದ ಇಲ್ಲಿಗೆ 6 ಅವರ್ ಫ್ಲೈಟ್ ನಾನು ಅವನ ಜೊತೆ ಕಳೆದಿದ್ದೀನಿ. ಸುದೀಪ್ ಸರ್ ನನಗೆ ಲಂಡನ್ ಅಲ್ಲಿ ಹೇಳಿ ಕಳಿಸಿದ್ರು ನಿನ್ ಜವಾಬ್ದಾರಿ ಅಂತ. ಅದು ವಾಪಸ್ ಇಲ್ಲಿ ಬಂದ್ಮೇಲೆ ಅವನನ್ನ ನಾನು ವಾಪಸ್ ನೋಡ್ಲೇ ಇಲ್ಲ ತಿರ್ಗಾ 1 ವಾರದ ನಂತರ. ಅದ್ ನನ್ನ ಫ್ರೆಂಡ್ ಧ್ರುವ. ಸೊ ಅವ್ನು ಯಾವಾಗ್ಲೂ ಮಾತಾಡ್ಬೇಕಾದ್ರೆ ಅವನ ಲಿಪ್ ನೋಡಿ ನಾನು ಅದನ್ನ ಅರ್ಥ ಮಾಡ್ಕೊಂತ ಇದ್ದೆ. ಅದರಿಂದ ನಂಗೆ ತುಂಬಾ ಸುಲಭ ಆಯ್ತು. ರಾಜೀವ ಏನ್ ಹೇಳಿದ್ದು? ಅದೇ ಮಳೆ ಆದರೇನು, ಬಾಲ್ ಆದರೇನು ಅಂತ ನಿಲ್ಸ್ದ. ಸರಿನಾ? ನೀನ್ ಹೇಳಿದ್ ಕರೆಕ್ಟಾ? ಬಾಲ್ ಆದ್ರೇನು, ಬಿಲ್ ಆದ್ರೇನು ಅಂತ. ಕರೆಕ್ಟ್. ಅಲ್ಲ, ಬಿಲ್ ಆದ್ರೇನು, ಬಾಲ್ ಆದ್ರೇನು ನಾನು. ಮಳೆ ಆದ್ರೆ ಏನು, ಪಾಸ್ ಆದ್ರೆ ಏನು? ಮಳೆ ಆದರೇನು, ಪಾಸ್ ಆದ್ರೆ ಮಳೆ ಆದ್ರೇನು, ಪಾಸ್ ಆದ್ರೆ ಏನು? ಇವ್ರು ಮಳೆ ಆದರೇನು, ಮ್ಯಾಚ್ ಆಡ್ಲಿಲ್ಲ ಅಂದ್ರೆ ಏನು? ಅಯ್ಯೋ ಅಯ್ಯೋ, ಮಳೆ ಆದ್ರೆ ನಾನ್ ಹೇಳಿದ್ದೇನು ಗೊತ್ತಾ? ನಾನ್ ಹೇಳಿದ್ದು ಬ್ಯಾಟು ಬಾಲ್ ಇದ್ರೆ ಕ್ರಿಕೆಟ್, ಹೆಂಡತಿ ಮಾತ್ ಕೇಳಲಿಲ್ಲ ಅಂದ್ರೆ ಟಿಕೆಟ್. ಎಲ್ಲಾದ್ರೂ ಇತ್ತ ಸಿಕ್ಕಿದು. ಅಲ್ಲಿಂದ ನಿನಗೆ ಫಿಲ್ಟರ್ ಆಗಿ ಬರೋಷ್ಟಲ್ಲಿ ಇಟ್ ಬಂದ್ಬಿಟ್ಟಿದ್ರು. ಓಕೆ, ಲಾಸ್ಟ್ ಬರ ರಾಜೀವ, ನೀನೆ ಫಸ್ಟ್ ಬರ. ಬಾ. ಟೂ ವರ್ಡ್ಸ್ ಡಂಪ್ಸ್ಟರ್ ಚಡು. ನಾನೇನು ಹೇಳಲಿಲ್ಲ, ನೀನ್ ಇಷ್ಟ ಬಂದಿದ್ದೆ ಹೇಳ್ಕೊ. ನಾನೇನು ಹೇಳಲಿಲ್ಲ, ನೀನ್ ಇಷ್ಟ ಬಂದಿದ್ದೆ ಹೇಳ್ಕೊ. ನಾನೇನು ಹೇಳಿಲ್ಲ, ನಿನ್ ಗೇಮ್ ನೀನೇ ನೋಡ್ಕೊ. ನಾನೇನು ಹೇಳಿಲ್ಲ, ನಿನ್ ಗೇಮ್ ನೀನೇ ನೋಡ್ಕೊ. ನಾನೇನು ಹೇಳಿಲ್ಲ, ನಿನ್ ಗೇಮ್ ನೀನೇನ್ ನೋಡ್ಕೊ. ನಾನೇನು ಹೇಳಿಲ್ಲ, ನಿನ್ ಗೇಮ್ ನೀನೇನ್ ನೋಡ್ಕೊ. ಏನು ಇವರಿಬ್ರೆ ರ್ಯಾಂಕ್ ಹೋಲ್ಡರ್. ಅದೇ ಹೇಳಿದ್ನ. ಬಿಚ್ಚ ತೆಗಿಯೋ. ನಾನು ನಿನ್ಗೆ ಹೇಳಲ್ಲ, ಇಷ್ಟ ಬಂದಂಗ ಆಡ್ಕೊ. ಡೈರೆಕ್ಟ್. ನಾನ್ ನಿನ್ಗೆ ಹೇಳಲ್ಲ, ಇಷ್ಟ ಬಂದಂಗ ಆಡ್ಕೊ. ಹೋಗ ಆಡ್ಕೋ. ಇವಾಗ ಕಿಂಗ್. ನಾನು ಇಲ್ಲ ಅಂದ್ರೆ ಏನು, ಬಂದಾಗ ಆಡು. ತೆಗಿ. ಏನ್ ಹಿಂಗೆ ಮೈಂಟೈನ್ ಮಾಡ್ತಿದ್ಯಲ್ಲೋ, ರೆಕಾರ್ಡ್ ಮೈಂಟೈನ್ ಮಾಡ್ತಾ ಇದೀಯಾ? ಇವನು ಮಳೆ ಬಂದ್ರೇನು, ಬಾಲ್ ಇಲ್ಲ ಅಂದ್ರೇನು, ನಾನಿಲ್ಲ ಅಂದ್ರೇನು, ಮ್ಯಾಚ್ ಇಲ್ಲ ಅಂದ್ರೇನು, ನಾನಿಲ್ಲ ಅಂದ್ರೇನು, ನಾನಿಲ್ಲ ಅಂದ್ರೇನು, ನೀನ್ ಇಷ್ಟ ಬಂದಾಗ ಆಡ್ಕೋ. ಇಷ್ಟ ಬಂದಾಗ ಆಡು. ಇವ್ನಿಗೆ ಹೆಂಗ ಗೊತ್ತಾಯ್ತು ಫಸ್ಟ್ ಅವನಿಗೆ? ಅವನ್ ಪಕ್ಕ ಲಿಪ್ ರೀಡಿಂಗ್. ಆಕ್ಚುಲಿ ಏನ್ ಗೊತ್ತಾ, ನಾನು ಏನು ಹೇಳಲಿಲ್ಲ, ಬರೀ ಮ್ಯೂಟಲ್ ಸುಮ್ನೆ ಬಾಯಿ ಆಡಿಸ್ದೆ. ಮೋಸ ಅಲ್ವಾ? ಬಟ್ ಐ ಟೆಲ್ ಯು ವೆರಿ ಆನೆಸ್ಟ್ಲಿ, ನಾನು ಮ್ಯೂಟಲ್ ಹೇಳಿದ್ದು ಇವನ್ ಗೆಸ್ ಮಾಡಿದ್ದೆ. ನಾನು ಏನು ಹೇಳಲ್ಲ, ನಿಂಗೆ ಇಷ್ಟ ಬಂದಿದ್ದು ಹೇಳ್ಕೊ ಅಂತಾನೆ ನಾನು ಲಿಪ್ಪಲ್ಲಿ ಹೇಳಿದ್ದು. ಗೆಸ್ ಮಾಡ್ಬಿಟ್ಟ. ಧ್ರುವ ಸಕ್ಕದಾಗ ಆಡಿದ್ರಿ.
ಇವಾಗ ಗೊತ್ತಾಯ್ತಾ ಕಾನ್ಸಂಟ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ. ನೀನು ಮಳೆ ಬಂದ್ರೆ ಏನು, ಬಾಲ್ ಬಂದ್ರೆ ಏನು, ನಾವು ಹಿಂಗ್ ಮಾಡಿದ್ರೆ ಹಂಗೆಲ್ಲ ಮಾಡಂಗಿಲ್ಲ. ಯಾಕಂದ್ರೆ Actually- ಮಳೆನೇ ಬರ್ತಾ ಇರೋದು ಅದೇ ತಲೆ. ಸುಜಾಯ್ ಕಾನ್ಸಂಟ್ರೇಷನ್ ಬಗ್ಗೆ ಹೇಳಿದ್ರಲ್ಲ, ಹಾಗೆ ನಾನು ಕ್ಯಾಪ್ಟನ್ ಬಗ್ಗೆ ಒಂದು ವಿಷಯ ಹೇಳ್ಬೇಕು. ಪ್ರಿಡಿಕ್ಷನ್ ಅಷ್ಟು ಚೆನ್ನಾಗಿ ಮಾಡ್ತಾರ ಅವರು. ಕೇರಳ ಮೇಲೆ ಮ್ಯಾಚ್ ನಡೀತಿದೆ, ನಾನು ನಾನ್ ಸ್ಟ್ರೈಕ್ ಬಂದೆ ಬ್ಯಾಟಿಂಗು. ಬಂದ್ಬಿಟ್ಟವ್ರು, ಚಿನ್ನ ಈ ಬಾಲ್ ನೀನು ಅಲ್ಲಿ ಗಲ್ಲಿ ಪಾಯಿಂಟ್ ಮಧ್ಯದಲ್ಲಿ ಹೊಡಿಬೇಕು ಅಂದ್ರು. ನಾನು ಒಂದ್ ಸೆಕೆಂಡ್ ನನಗೆ ಭಯ ಆಗೋಯ್ತು, ಲೆಗ್ ಸೈಡ್ ಹಾಕ್ಬಿಟ್ರೆ ಹೆಂಗ್ ಹೊಡಿಲಿ ಅಲ್ಲಿ ಅಂತ. ಬಾಲ್ ಅಲ್ಲೇ ಬರತ್ ಹೊಡಿ ಅಂತ ನಾನು ನಡುಕ್ತಾ ಇದ್ದೀನಿ ಲಿಟ್ರಲಿ. ಅಂಡ್ ಯು ವೋಂಟ್ ಬಿಲೀವ್, 3 ಬಾಲ್ ಅಲ್ಲೇ ಹಾಕಿದ್ರು ನಾನು 3 ಬೌಂಡ್ರಿ ಹೊಡೆದೆ ಅಲ್ಲಿ. ವಾಟ್ ಯು ಸೇಡ್ ಈಸ್ ವೆರಿ ಗುಡ್ ಅಟ್ ಪ್ರಿಡಿಕ್ಷನ್. ಸೂಪರ್. ಓಕೆ, KCC is a very very important tournament and more than anything else ಎಲ್ಲರೂ ಸೇರಿ ಕೂಡಿ ಒಂದು ಅದ್ಭುತವಾದಂತ ಒಂದು ಸಮಯ ಕಳೆಯುವಂತ ಒಂದು ಆಪರ್ಚುನಿಟಿ. ಸೊ and you are playing with international players and a very big stadium. ಚಿನ್ನಸ್ವಾಮಿ ಸ್ಟೇಡಿಯಂ ಒಂಥರ ಹೆಂಗೆ ಅಂದ್ರೆ ಆ ಫೀಲೇ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದ್ರೆ ಸಾವಿರಾರು ಜನ ಇರ್ತಾರೆ. ಸೊ 8ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರೋದು, ನಾಳೆಯಿಂದ ನಿಮಗೆ ಅಗ್ನಿ ಪರೀಕ್ಷೆ. ಸೊ ಬೇಗ ಹೋಗಿ ತಾಚಿ ಮಾಡಿ ಬೆಳಗ್ಗೆ ಫುಲ್ ಎನರ್ಜಿಲಿ ಹೋಗಿ ಆಟವನ್ನ ಶುರು ಮಾಡಿ ಅಂತ ಕೇಳ್ಕೊತೀನಿ. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮಜಾ ಟಾಕೀಸ್ಗೆ ಬಂದಿದ್ದು. ಐ ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ರಿಲ್ಯಾಕ್ಸ್ ಆಯ್ತಾ? ಆಮೇಲೆ ಈ ವೇದಿಕೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಸೊ ಯೂಶ್ಲಿ ನಾವೆಲ್ಲ ಕ್ರಿಕೆಟರ್ಸ್ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಬೇಕು ಅಥವಾ ನಮ್ ಸ್ಟೇಟ್ ಆಡಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಇವತ್ ನಾವ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಆಡ್ತಾ ಇದೀರಂದ್ರೆ ವಿ ಹ್ಯಾವ್ ಟು ಥ್ಯಾಂಕ್ ಸುದೀಪ್ ಸರ್. ಎಲ್ರಿಗೂ ಇದು ಗ್ರೇಟ್ ಥಿಂಗ್. ಅಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಫಾರ್ ದಿಸ್ ವಂಡರ್ಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್. ಅಂಡ್ ಒನ್ ಮೋರ್ ಥಿಂಗ್, ಈ ಒಂದು ಇವೆಂಟ್ ನ ಆರ್ಗನೈಸ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ, ಸುದೀಪ್ ಸರ್ ಅದರಲ್ಲಿ ತುಂಬಾ 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 ಚೆನ್ನಾಗಿ ಡಿಗ್ನಿಫೈಡ್ ಆಗಿ ಒಂದು ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೊಬ್ರು ಫೇಸ್ ಬೇಕು. ಆ ಫೇಸ್ ನ ಯಾರಾದ್ರೂ ಸಂಬಡಿ ಎಷ್ಟೇ ಊಟ ಚೆನ್ನಾಗಿ ಅಡಿಗೆ ಮಾಡಿದ್ವಿ ಅದನ್ನ ಬಡ್ಸೋರು ಚೆನ್ನಾಗಿ ಬಡಿಸ್ಬೇಕು. ಅದನ್ನ ಬಡಿಸ್ತಾ ಇರೋ ಕೆಲಸನ ಸುಜನ್ ಮಾಡ್ತಿದ್ದಾರೆ. ಸೊ ಅಮೇಸಿಂಗ್ಲಿ ಇಸ್ ಡೂಯಿಂಗ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಸುಜನ್ ಬ್ರೋ. ಥ್ಯಾಂಕ್ ಯು ಫಾರ್ ದಿಸ್. ಅಂಡ್ ಇಟ್ ಈಸ್ ವಂಡರ್ಫುಲ್. ನೀವು ಬಾಯ್ ಬಿಟ್ರೆ ನಗು ಬರುತ್ತೆ, ಆ ನಗು ಯಾವಾಗ್ಲೂ ಸಂತೋಷ ತರುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಲೆಟ್ ಅಸ್ ಆಲ್ ಎಂಜಾಯ್ KCC. ಅಂಡ್ ಎಲ್ಲ ವೀಕ್ಷಕರಿಗೂ ಕೇಳೋದಿಷ್ಟೇ, ದಯವಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ. ನಮ್ಮ KCC ಯಲ್ಲಿರುವಂತ ಅಷ್ಟು ಪ್ಲೇಯರ್ಸ್ನ, ಅಷ್ಟು ಸ್ಟಾರ್ಗಳನ್ನ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲರೂ ಆಡ್ತಾ ಇದ್ದಾರೆ. ಅವ್ರಿಗೆಲ್ಲ ನೀವು ಬಂದು ಚಪ್ಪಾಳೆ ಹೊಡೆದು ವಿಸಿಲ್ ಹೊಡೆದು ಒಂದು ಎನ್ಕರೇಜ್ಮೆಂಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಾಳೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ KCC ಸ್ಟಾರ್ಟ್ ಆಗ್ತಾ ಇದೆ ಸೀಸನ್ 2. ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಆಲ್ ಲವ್ಲಿ ಪೀಪಲ್. ಕ್ರಿಕೆಟ್ ಅಂದ್ರೆ ನಮ್ಮ ದೇಶದಲ್ಲಿ ಒಂಥರ ಏನಂದ್ರೆ ಒಂಥರ ಒಂದು ರಿಲಿಜಿಯನ್ ಅಂತಾನೆ ಹೇಳ್ಬೋದು. ಕನ್ನಡ ಚಿತ್ರರಂಗ ಹಾಗೂ ಕ್ರಿಕೆಟ್ ಎರಡು ಒಂದು ಸಮ್ಮಿಲನ ಆಗ್ತಾ ಇರೋದು KCC ಮುಖಾಂತರ. ಸೊ ದಯವಿಟ್ಟು KCC ನೋಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಬನ್ನಿ. ಎಲ್ಲ ನಿಮ್ಮ ಎನ್ಕರೇಜ್ಮೆಂಟ್ ನ ಯಥೇಚ್ಛವಾಗಿ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿಬಡಿ ಪಾರ್ಟಿಸಿಪೇಟಿಂಗ್ ಇನ್ KCC. ವೀಕ್ಷಕರೇ, ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದು ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಊಟ ಆಪ್ ಅಲ್ಲಿ ಮಜಾ ಟಾಕೀಸ್ ನ ಯಾವ ಬೇಕಂದ್ರೆ ನೋಡ್ತಾರೆ. ತಾರಮ್ಮ, ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿದ್ರಾ? ಫುಲ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ಸ್ ಅಗೇನ್ ವೀಕ್ಷಕರೇ, ನಾನು ಹೇಳೋದು ಯಾವಾಗ್ಲೂ ಒಂದೇ, ನಗ್ತಾರಿ ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಲವ್ ಯು ಆಲ್.